ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬಸವಾದಿ ಶರಣರ ಹಿಂದೂ ಸಮಾವೇಶಗಳು ನಾಡಿನಾದ್ಯಂತ ಅಲ್ಲಲ್ಲಲ್ಲಿ ಜರುಗ್ತಾ ಇವೆ. ಈಗ ಸುಮಾರು ಕಡೆ ನಡೆದಿವೆ. ಈ 28ನೇ ತಾರೀಕು ಜೂನ್ 28ಕ್ಕೆ ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಳ್ಳೋದಕ್ಕೆ ಉದ್ದೇಶಿಸಲಾಗಿತ್ತು. ಅದನ್ನ ತಾಲೂಕು ಆಡಳಿತ ತಡೆ ಹಿಡಿದಿದೆ. ಕಾರಣ, ಅಲ್ಲಿ ಒಂದು ಗೊಂದಲದ ಸನ್ನಿವೇಶ ಉಂಟಾಗಬಹುದು, ಪ್ರಕ್ಷಿಪ್ತತೆ ಉಂಟಾಗಬಹುದು ಆ ಜಾಗದಲ್ಲಿ ಅನ್ನುವಂಥ ಒಂದು ವಿಚಾರ. ಯಾಕೆ ಹಾಗಾದ್ರೆ ಅಲ್ಲಿ ಅಂಥ ಒಂದು ಗಲಭೆ ಸೃಷ್ಟಿಯಾಗಲಿಕ್ಕೆ ಕಾರಣ ಏನು? ಯಾವ ಹಿನ್ನೆಲೆಯನ್ನ ಇಟ್ಕೊಂಡು ಸರ್ಕಾರ ಅಥವಾ ತಾಲೂಕು ಆಡಳಿತ ಈ ಒಂದು ಸಮಾವೇಶಕ್ಕೆ ಒಂದು ತಡೆಯನ್ನ ಒಡ್ಡಿದೆ ಅನ್ನುವಂಥ ವಿಚಾರ ಒಂದು ಕಡೆ. ಇದನ್ನು ಆಯೋಜನೆ ಮಾಡ್ತಾ ಇರುವಂಥವ್ರು ಯಾರು? ಇದರ ಮುನ್ನೆಲೆಯಲ್ಲಿ ಇರುವಂಥವ್ರು ಯಾರು? ಈ ವಿಚಾರಗಳು ಬಹಳ ಪ್ರಾಮುಖ್ಯವನ್ನ ಪಡ್ಕೊಳ್ತವೆ. ಈ ಬಸವಾದಿ ಶರಣರ ಹಿಂದೂ ಸಮಾವೇಶಗಳನ್ನ ಆಯೋಜನೆ ಮಾಡ್ತಿರುವಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಬಜರಂಗ ದಳ, ಈ ರೀತಿಯಾದಂಥ ಹಿಂದೂ ಪರ ಸಂಘಟನೆಗಳು. ಮತ್ತೆ ಇದರ ಒಂದು ಮಂಚೂಣಿಯಲ್ಲಿ ಈ ಎಲ್ಲ ಸಮಾವೇಶಗಳ ಮಂಚೂಣಿಯಲ್ಲಿ ನಿಂತು ಜನರನ್ನ ದಾರಿ ತಪ್ಪಿಸುವಂಥ ಕೆಲಸದಲ್ಲಿ ನಿರತರಾಗಿರುವರು ಕಾಡಸಿದ್ದೇಶ್ವರ ಮಠದ ಅಧಿಪತಿ. ನಾನು ಅವ್ರನ್ನ ಸ್ವಾಮಿಗಳು ಅಂತ ಕರೀಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇದರ ಉದ್ದೇಶ ಏನು? ಈಗ ಬಸವಾದಿ ಶರಣರ ಹಿಂದೂ ಸಮಾವೇಶ, ಬರೀ ಹಿಂದೂ ಸಮಾವೇಶ ಮಾಡ್ಕೋಬಹುದಿತ್ತು, ಯಾರ್ದು ಅಬ್ಜೆಕ್ಷನ್ ಇರಲಿಲ್ಲ. ಬಸವಾದಿ ಶರಣರ ಸಮಾವೇಶವನ್ನು ಮಾಡಬಹುದಿತ್ತು ಅರ್ಥಪೂರ್ಣವಾಗಿ, ಎಲ್ರದ್ದು ಕೂಡ ಅದಕ್ಕೆ ಬೆಂಬಲ ಇರ್ತಿತ್ತು. ಆದ್ರೆ ಇಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನುವಂಥ ಒಂದು ಕಂಬೈನ್ಡ್ ಆಕ್ಟಿವಿಟಿ ಅಥವಾ ಸಮಾವೇಶವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ಯಾವ ಒಂದು ಆಚಾರ ವಿಚಾರಗಳನ್ನ ಬಸವಾದಿ ಶರಣರು ತೀವ್ರವಾಗಿ ಖಂಡಿಸಿ ಅತ್ಯಂತ ಪ್ರಗತಿಪರವಾದಂಥ ವಿಚಾರಗಳನ್ನ, ಆಚಾರಗಳನ್ನ ಈ ಸಮಾಜಕ್ಕೆ ತಿಳಿಸಿಕೊಟ್ಟು ಹೋದ್ರೋ, ತಾವು ಆಚರಿಸಿ ಅದರಂತೆ ಆ ಆಚಾರ ವಿಚಾರಗಳನ್ನ ತಿಳಿಸಿಕೊಟ್ಟು ಹೋದ್ರೋ, ಅದಕ್ಕೆ ವಿರುದ್ಧವಾದಂಥ ಆಚಾರ ವಿಚಾರಗಳನ್ನ ಮತ್ತೆ ಜನಮಾನಸದಲ್ಲಿ ಬಿತ್ತಿ ಗೊಂದಲವನ್ನ ಉಂಟು ಮಾಡುವುದೇ ಈ ಬಸವಾದಿ ಶರಣರ ಹಿಂದೂ ಸಮಾವೇಶದ ಘನ ಉದ್ದೇಶ. ಜನರಲ್ಲಿ ವೈಜ್ಞಾನಿಕ ಚಿಂತನೆಯನ್ನ, ಪ್ರಗತಿಪರ ಚಿಂತನೆಯನ್ನ ಬಿತ್ತಬೇಕು ಅನ್ನುವ ಎಳ್ಳಷ್ಟು ವಿಚಾರಧಾರೆ ಈ ಒಂದು ಸಮಾವೇಶದಲ್ಲಿ ನಡೀತಾ ಇಲ್ಲ. ಇಲ್ಲಿ ನಡೀತಾ ಇರೋದೇನು ಅಂದ್ರೆ, ಶರಣರು ಇಲ್ಲಿ ಇದ್ದಂತ ಈ ಧಾರ್ಮಿಕ ವ್ಯವಸ್ಥೆಯಲ್ಲಿ ಇದ್ದಂತ ಯಾವ ಆಚಾರ ವಿಚಾರಗಳನ್ನು ಟೀಕಿಸ್ಲಿಲ್ಲ, ಯಾವುದನ್ನು ಬದಲಾಯಿಸ್ಲಿಲ್ಲ, ಹೆಂಗಿತ್ತೋ ಹಂಗೆ ನಡೆಸ್ಕೊಂಡು ಹೋದ್ರು ಅಂತ ಹೇಳುವಂತ ಒಂದು ಮನಸ್ಥಿತಿಯನ್ನ ಇಟ್ಟುಕೊಂಡು ಈ ಸಮಾವೇಶಗಳನ್ನ ನಾಡಿನಾದ್ಯಂತ ಆಚರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಪ್ರಮುಖ ಕಾರಣ, ಜನರು ಯಾವಾಗಲೂ ಗೊಂದಲದಲ್ಲಿರಬೇಕು, ಜನರಿಗೆ ಜ್ಞಾನ ಉಂಟಾಗಬಾರದು. ಅರಿವು ಯಾವಾಗ ನಮ್ಮಲ್ಲಿ ಉಂಟಾಗುತ್ತೆ ಆಗ ಕೆಲವರ ಬೇಳೆ ಬೇಯೋದಿಲ್ಲ. ಕೆಲವರ ಬೇಳೆ 3% ಏನಿದ್ದಾರಲ್ಲ ಅವರ ಬೇಳೆ ಬೇಯೋದಿಲ್ಲ. ಅರಿವು ಉಂಟಾದ್ರೆ ಸಮಾಜದಲ್ಲಿ ಕೆಳ ಹಂತದಲ್ಲಿರುವಂತ ಜನರೇನಿದ್ದಾರೆ ಇವರೆಲ್ಲರಲ್ಲಿ ಅರಿವು ಉಂಟಾದ್ರೆ ಮೇಲ್ ಹಂತದಲ್ಲಿ ನಿಂತಿರುವಂತ 3% ಜನ ಇದ್ದಾರಲ್ಲ ಅವರ ಬೇಳೆ ಬೇಯೋದಿಲ್ಲ. ಅವರ ಬೇಳೆಯನ್ನ ಬೇಯಿಸ್ಕೋಬೇಕು ಅಂತಂದ್ರೆ ಕೆಳ ಹಂತದಲ್ಲಿ ಇರುವಂತಹ ಜನರನ್ನ ಹಾದಿ ತಪ್ಪಿಸ್ಬೇಕು, ಅವರಲ್ಲಿ ಗೊಂದಲವನ್ನ ಉಂಟು ಮಾಡಬೇಕು. ಅಷ್ಟೇ ಇವ್ರ ಉದ್ದೇಶ. ಇನ್ನೇನೂ ಇಲ್ಲ. ಅಷ್ಟಾದ್ರೂ ಸಾಕು, ಅವ್ರ ಜೀವನ ನಿಸ್ಸಂದೇಹವಾಗಿ ನಿರರ್ಗಳವಾಗಿ ನಡೆಯುತ್ತೆ. ಯಾವ ತೊಂದರೆಯೂ ಅವರಿಗೆ ಬಾಧಿಸೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ಉಳಿದೆಲ್ಲ ಜನರನ್ನ ದಾರಿ ತಪ್ಪಿಸುವಂತ ಕ್ರಿಯೆಯಲ್ಲಿ, ಕೆಲಸದಲ್ಲಿ ಅವರುಗಳು ನಿತ್ಯ ತೊಡಗಿದ್ದಾರೆ. ಈಗ ಈ ವಿಚಾರವನ್ನು ನೋಡೋಣ. ಬಸವಾದಿ ಶರಣರ ಹಿಂದೂ ಸಮಾವೇಶ ಹೆಂಗೆ ಅಂತಂದ್ರೆ, ಬಸವಾದಿ ಶರಣರು ಅತ್ಯಂತ ಪ್ರಗತಿಪರ ಚಿಂತನೆಯನ್ನ ಉಳ್ಳಂಥವರು. ಹಿಂದೂ ಸಮಾವೇಶ ಅಂತಂದ್ರೆ, ಹಿಂದೂ ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ, ಧಾರ್ಮಿಕ ವಿಧಿವಿಧಾನಗಳು ಹಿಂದಿನಿಂದ ಯಾವ ರೀತಿ ನಡ್ಕೊಂಡು ಬಂದಿದ್ವು, ಯಾವುದೇ ರೀತಿಯ ಬದಲಾವಣೆಗಳಿಲ್ಲದೆ, ಯಾವುದೇ ರೀತಿಯ ವೈಜ್ಞಾನಿಕ ಚಿಂತನೆಗಳಿಲ್ಲದೆ ಅದು ಹಾಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದು.
ಒಂದು ಕಡೆ ಪ್ರಗತಿಪರ ಚಿಂತನೆಗಳು, ಇನ್ನೊಂದು ಕಡೆ ಪ್ರಗತಿಪರ ಚಿಂತನೆಗಳು ಇಲ್ಲದಿರುವಂಥದ್ದು, ಅಬ್ಸೆನ್ಸ್ ಆಫ್ ದಟ್. ಇವೆರಡೂ ಕೂಡ ಸಮಾವೇಶ ಹೆಂಗಾಗ ಸಾಧ್ಯ ಅಲ್ವಾ? ಒಂದು ಪ್ರಗತಿಪರ ಚಿಂತನೆ ಇರಬೇಕು, ಇಲ್ಲ ಆ ರೀತಿಯಾಗಿರಬೇಕು. ಹಾಗಾಗಿ ಇಲ್ಲಿ ಇರುವಂತಹದ್ದು ನಡೆಸಿಕೊಡ್ತಾ ಇರುವಂತವ್ರು ಇವರು ವೈದಿಕ ಒಂದು ವಿಚಾರಧಾರೆಯುಳ್ಳಂಥವ್ರು. ಉಪಯೋಗಿಸ್ಕೊಳ್ತಾ ಇರೋದು ಯಾರನ್ನ ಅಂತಂದ್ರೆ ಶರಣರ ಪರಂಪರೆಯಲ್ಲಿ ಬಂದಂಥ ಒಬ್ಬ ಮನುವಾದಿಯನ್ನ, ಶರಣರ ಪರಂಪರೆಯಲ್ಲಿ ಬಂದಂತ ಮನುವಾದಿಯನ್ನ ಈ ವಿಚಾರಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆತ ಇಲ್ಲಿ ಗೊಂದಲವನ್ನ ಸೃಷ್ಟಿಸ್ತಾ ಇದ್ದಾನೆ. ಹಾಗಾಗಿ ಈ ವ್ಯಕ್ತಿಗೆ ನಾನು ಸ್ವಾಮಿ ಅಂತ ಯಾವ ಕಾರಣಕ್ಕೂ ಕೂಡ ಕರೆಯೋದಿಲ್ಲ ಅಂತ ಆಗ್ಲೇ ಹೇಳಿದೆ. ಯಾಕೆ ಅಂತಂದ್ರೆ ಸ್ವಾಮಿ ಅನ್ನೋದಕ್ಕೆ ಒಂದು ಅರ್ಥ ಇದೆ. ಸ್ವಾಮಿ ಅಂದ್ರೆ ಏನು ಅಂದ್ರೆ ಒಡೆಯ ಅಂತ. ಯಾವುದಕ್ಕೆ ಒಡೆಯ ಅಂತಂದ್ರೆ ತನ್ನ ಇಂದ್ರಿಯಗಳಿಗೆ ಒಡೆಯ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನಿದೆಯಲ್ಲ ಇವುಗಳಿಗೆ ಒಡೆಯನಾಗಿರಬೇಕು. ಆಡುವ ಮಾತು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣನವರು ಹೇಳಿದ್ದಾರಲ್ಲ, ಆ ರೀತಿಯಾಗಿ ಆಡುವ ಮಾತು ಇರಬೇಕು, ನಡೆಯುವ ನಡೆ ಇರಬೇಕು. ಅದಿಲ್ಲದೆ ಬಸವ ತತ್ವವನ್ನ, ನೈಜ ಬಸವ ತತ್ವವನ್ನ ಪ್ರಚಾರ ಮಾಡುವಂತ ಸ್ವಾಮೀಜಿಗಳನ್ನ ಬಾಯಿಗೆ ಬಂದಂತೆ ಬೈಯುವ ಒಬ್ಬ ವ್ಯಕ್ತಿ ಸ್ವಾಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಷ್ಟೇ. ಹಾಗಾಗಿ ಆತನಿಗೆ ಸ್ವಾಮಿ ಅಂತ ನಾನು ಕರೀಲಿಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಇನ್ನೊಂದು ಕಾರಣ, ಸುಳ್ಳನ್ನು ಹೇಳಬಾರದು. ಸ್ವಾಮಿ ಆದ ನಮ್ಮಂಥವ್ರು ಸುಳ್ಳು ಹೇಳಿದ್ರು ನಡೆಯುತ್ತೆ, ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಆದ್ರೆ ನಮ್ಮಂಥವ್ರು ಅಂತಂದ್ರೆ ಸಾಮಾನ್ಯ ಜನರು. ಒಬ್ಬ ಸ್ವಾಮಿ ಆದಂಥವನು, ಮಠಕ್ಕೆ ಅಧಿಪತಿ ಆದಂಥವನು, ಅವನ ಅನುಯಾಯಿಗಳು ಎಷ್ಟು ಜನ, ಎಷ್ಟು ಜನಕ್ಕೆ ಸುಳ್ಳನ್ನ ಹೇಳ್ದಂಗಾಗುತ್ತೆ, ಎಷ್ಟು ಜನರ ದಾರಿ ತಪ್ಪಿಸ್ದಂಗಾಗುತ್ತೆ. ಹಾಗಾಗಿ ಒಬ್ಬ ಶಿಕ್ಷಕ ಯಾವತ್ತೂ ಕೂಡ ಸುಳ್ಳು ಹೇಳಬಾರ್ದು. ಯಾಕೆಂದ್ರೆ ಆತನ ಅನುಯಾಯಿಗಳು ಅದನ್ನ ನಂಬಿಡ್ತಾರೆ. ಹಾಗಾಗಿ ಆತ ಮಠದ ಅಧಿಪತಿ, ಗುರುವಿನ ಸ್ಥಾನದಲ್ಲಿರುವಂಥವನು. ಗುರು ಅಂದ್ರೆ ಅರಿವು, ಗುರುಸ್ಥಾನ ಅಂದ್ರೆ ಏನು? ಅರಿವಿನ ಸ್ಥಾನ. ಪ್ರಜ್ಞೆಯ ಬೆಳಕು ಇರ್ಬೇಕಲ್ಲಿ. ಅಲ್ಲಿ ಆ ಪ್ರಜ್ಞೆಯನ್ನೇ ಮರೆತು ಅಪ್ರಜ್ಞಾವಸ್ಥೆಯಿಂದ ವಚನಗಳನ್ನ ತಪ್ಪಾಗಿ ಅರ್ಥವನ್ನ ಹೇಳ್ತಾ, ಬಸವಣ್ಣನವರು ಯಾವ ಆಚಾರ ವಿಚಾರಗಳನ್ನು ವಿರೋಧಿಸಿಲ್ಲ, ಹಿಂದೂ ಧರ್ಮದಲ್ಲಿ ಇದ್ದಂತ ಯಾವ ಆಚಾರ ವಿಚಾರಗಳನ್ನು ವಿರೋಧಿಸಿಲ್ಲ ಅಂತ ಸುಳ್ಳನ್ನ ಹೇಳ್ತಾ ಜನರನ್ನ ದಾರಿ ತಪ್ಪಿಸ್ತಾ ಇರುವುದ ಕಾರಣ ಆ ವ್ಯಕ್ತಿಗೆ ನಾನು ಸ್ವಾಮಿ ಅಂತ ಕರೆಯೋದಿಲ್ಲ. ಆ ವ್ಯಕ್ತಿಗೆ ಮನುಷ್ಯ ಅಂತೇಳಿ ಎಲ್ರಿಗೂ ಹೇಗೆ ಕರಿತೀವೋ ಅದೇ ರೀತಿಯಾಗಿ ಕರೀಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ಈ ಮನುಷ್ಯ ಹೋದ ಕಡೆ ಎಲ್ಲ ಬಸವ ತಾಲಿಬಾನಿ ಅಂತ ಒಂದು ವಿಕೃತವಾದ ಪದ ಪ್ರಯೋಗವನ್ನ ಮಾಡ್ತಾನೆ. ವಿಕೃತವಾದ ಪದ ಪ್ರಯೋಗ. ಯಾಕಂದ್ರೆ ಪ್ರತಿಯೊಂದು ವಿಚಾರವನ್ನ ಯಾವ ಮಾತನ್ನ ಆಡಬೇಕಾದ್ರೆ ಅಲ್ಲಿ ಸುಕೃತ ಇರಬೇಕು. ಆ ಸುಕೃತ ಇಲ್ಲ ಅಂದ್ರೆ ಅದು ವಿಕೃತ ಆಗುತ್ತೆ. ಯಾವಾಗ ಆ ಮನುಷ್ಯ ಬಸವಣ್ಣನವರ ಹೆಸರಿಗೆ ತಾಲಿಬಾನಿ ಅಂತ ಅಟ್ಯಾಚ್ ಮಾಡ್ತಾನೋ ಆತನ ಮನಸ್ಸು ಎಷ್ಟು ಗಲಿಬಿಲಿಗೊಂಡಿದೆ, ವಿಕೃತಗೊಂಡಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಬಸವ ತಾಲಿಬಾನಿ ಅಂತ ಮೊಟ್ಟ ಮೊದಲ ಬಾರಿಗೆ ಪದಪ್ರಯೋಗವನ್ನ ಮಾಡಿ ಸುಪ್ರೀಂ ಕೋರ್ಟ್ ಕೈಲಿ ಛೀಮಾರಿ ಹಾಕಿಸ್ಕೊಂಡು ಇಷ್ಟೆಲ್ಲ ಆದ ನಂತರವೂ ಕೂಡ ಇನ್ನೂ ತನ್ನ ಅಧಾರ್ಷ್ಟ್ಯವನ್ನ, ಆ ದುರಹಂಕಾರದ ನಡೆಯನ್ನ ಆ ಮನುಷ್ಯ ಬಿಟ್ಟಿಲ್ಲ. ಇನ್ನೂ ಅದೇ ಪದಪ್ರಯೋಗವನ್ನ ಬಳಸ್ತಾ ಇದ್ದಾನೆ, ಬಸವ ತಾಲಿಬಾನಿ ಅಂತ. ತಾಲಿಬಾನಿ ಅಂತಂದ್ರೆ ಏನು? ಇವನ್ ರೀತಿ ನಡ್ಕೊಳ್ತಾ ಇದ್ದಾರಲ್ಲ ಅದೇ ತಾಲಿಬಾನಿತ್ವ ಅಂತ. ತಾಲಿಬಾನಿ ತತ್ವ ಅಥವಾ ತಾಲಿಬಾನಿತ್ವ ಅಂದ್ರೆ ಏನು ಅಂತಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಸ್ ಆ ಮನುಷ್ಯ. ಈ ವಿಚಾರವನ್ನ ಬಿಟ್ಟು ಈಗ ಮುಂದೆ ಹೋಗೋದಾದ್ರೆ, ಬಸವಾದಿ ಶರಣರ ಹಿಂದೂ ಸಮಾವೇಶ. ಇಲ್ಲಿ ಬಸವಣ್ಣನವರನ್ನ ಅಥವಾ ಶರಣರನ್ನ ಯಾವ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದೀರಿ? ಹಿಂದೂ ಸಮಾವೇಶ, ಹಿಂದೂ ಧರ್ಮ ಈ ಒಂದು ಭೌಗೋಳಿಕ ಹಿನ್ನೆಲೆಯಿಂದ ಬಂದಿರುವಂತಹದ್ದು. ಭೌಗೋಳಿಕ ಹಿನ್ನೆಲೆಯಲ್ಲಿ ಇಲ್ಲಿ ಇದ್ದಂತ ಆಚಾರ ವಿಚಾರಗಳು ಇವು ಒಬ್ಬ ವ್ಯಕ್ತಿಯಿಂದ ಏಕ ರೀತಿಯಲ್ಲಿ ರೂಪುಗೊಂಡಿಲ್ಲ. ಆಯಾ ಕಾಲಘಟ್ಟಕ್ಕೆ ಆಯಾ ಒಂದು ಆಚಾರ ವಿಚಾರಗಳು ಹೆಂಗೆ ನಡ್ಕೊಂಡು ಬಂತು, ಆಯಾ ಭೂಪ್ರದೇಶಕ್ಕೆ ಹೊಂದಿಕೊಂಡು ಆ ರೀತಿ ಎಲ್ಲವೂ ನಡ್ಕೊಂಡು ಬಂತು. ಇದಕ್ಕೆ ನ್ಯಾಚುರಲ್ ರಿಲಿಜನ್ ಅಂತ ಕರೀತಾರೆ. ಯಾಕೆಂದ್ರೆ ಇದು ಯಾವುದೇ ಒಬ್ಬ ವ್ಯಕ್ತಿಯಿಂದ ರೂಪುಗೊಂಡಿಲ್ಲ.
ಸಿದ್ಧಾಂತಗಳು ಕೂಡ ಇಲ್ಲಿ ಎಲ್ಲ ಧರ್ಮಗಳಿಗೂ ಅವರವರದ್ದೇ ಒಂದು ಸಿದ್ಧಾಂತ ಇದೆ. ಯಾಕೆಂದ್ರೆ ಅದು ಏಕ ವ್ಯಕ್ತಿಯಿಂದ ಕೊಡಲ್ಪಟ್ಟಂತದ್ದು. ಬುದ್ಧದಲ್ಲಿ ಬೌದ್ಧರಲ್ಲಿ ಬುದ್ಧ ಕೊಟ್ಟಂತದ್ದು, ಕ್ರಿಸ್ತರಲ್ಲಿ ಯೇಸು ಕ್ರಿಸ್ತ ಕೊಟ್ಟಂತದ್ದು, ಮುಸ್ಲಿಮರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಕೊಟ್ಟಂತದ್ದು, ಹಾಗೆ ಸಿಖ್, ಜೈನ ಎಲ್ಲದರಲ್ಲೂ ಕೂಡ ಒಬ್ಬ ವ್ಯಕ್ತಿ ಅಥವಾ ಆ ಪರಂಪರೆಯಲ್ಲಿ ಒಂದು ಆಚಾರ ವಿಚಾರಗಳನ್ನ ಹೇಳಿರ್ತಾರಲ್ಲ, ಆ ರೀತಿಯಾಗಿ ನಡ್ಕೊಳ್ಳುವಂತಹದ್ದು ಒಂದು ವ್ಯವಸ್ಥಿತವಾದಂತ ರೀತಿ ನೀತಿ ಇರುತ್ತೆ. ಆದ್ರೆ ಇಲ್ಲೇನಾಗಿದೆ, ಹಿಂದೂ ಧರ್ಮದಲ್ಲಿ ಬಂದಾಗ ಒಬ್ಬ ವ್ಯಕ್ತಿ ಇದನ್ನ ಕೂಡ ಮಾಡಲ್ಲ. ಇಲ್ಲಿ ಇದಕ್ಕೆ ನ್ಯಾಚುರಲ್ ರಿಲಿಜನ್ ಅಂತ ಕರೀತಾರೆ, ಅಥವಾ ನೈಸರ್ಗಿಕ ಧರ್ಮ ಅಂತ ಕರೀತಾರೆ. ಈ ಭೂಮಿಯಲ್ಲಿ ಏನೇನಿತ್ತೋ, ಯಾವ್ಯಾವ ರೀತಿ ಇತ್ತೋ ಅದನ್ನ ಹಾಗಾಗಿ ಆಚರಣೆ ಮಾಡ್ಕೊಂಡು ಬಂದಿರೋದು. ಇದು ತಪ್ಪಲ್ಲ, ಇದು ಅದ್ರ ಪಾಡಿಗೆ ಅದು ನಿಸರ್ಗದ ಒಂದು ಪ್ರಕ್ರಿಯೆಯಲ್ಲಿ ಆ ರೀತಿ ನಡ್ಕೊಂಡಿದೆ. ಆದ್ರೆ ಕೆಲವೊಂದು ವಿಚಾರಗಳು ಯಾವಾಗ ಇಲ್ಲಿ ನೈಸರ್ಗಿಕ ಧರ್ಮಕ್ಕೆ ವಿಕೃತಗಳು ಬಂದು ಸೇರ್ಕೊಂಡು ಅಂತ ವಿಕೃತಗಳನ್ನ ಗುರು ಬಸವಣ್ಣನವರು ಖಂಡಿಸ್ತಾ ಹೋಗಿದ್ದಾರೆ. ಯಾವ್ಯಾವ ರೀತಿ ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಆಚಾರ ವಿಚಾರ ಇಲ್ಲ. ಉದಾಹರಣೆಗೆ ಹೇಳ್ತೀನಿ ಕೇಳಿ, ಆದಿಶಂಕರಾಚಾರ್ಯರು ಬಂದರು ಸುಮಾರು 8ನೇ ಶತಮಾನದಲ್ಲಿ. ಅವರು ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಅದು ಅದ್ವೈತ ಸಿದ್ಧಾಂತ. ಅವರು ಏನು ಸತ್ಯ ಅಂತೇಳಿ ತಿಳ್ಕೊಂಡ್ರೋ ಅದು ಅದ್ವೈತ ಸಿದ್ಧಾಂತ ಅವರು ಒಂದು ಪ್ರತಿಪಾದನೆ ಮಾಡಿರು. ಮಧ್ವಾಚಾರ್ಯರು ಬಂದ್ರು, ಅವರು ಏನ್ ಪ್ರತಿಪಾದನೆ ಮಾಡಿದ್ರು, ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು. ದ್ವೈತ ಸಿದ್ಧಾಂತ. ಅದ್ವೈತ ಅಂತಂದ್ರೆ ಏನು ಅಂತಂದ್ರೆ, ಸೃಷ್ಟಿಯ ಚೈತನ್ಯಕ್ಕೂ ದೇವರಿಗೂ ನನಗೂ ಯಾವುದೇ ಭಿನ್ನತೆ ಇಲ್ಲ, ಇಲ್ಲಿ ಕಾಣುವುದೆಲ್ಲ ಭ್ರಮೆ, ನಾನು ದೇವರ ಸ್ವರೂಪವೇ, ನಾನೇ ದೇವರಾಗಿದ್ದೀನಿ ಅನ್ನುವಂಥ ಅದ್ವೈತ. ಈ ರೀತಿಯಾಗಿರುವಂತ ಒಂದು ಸಿದ್ಧಾಂತ ಅದ್ವೈತ ಸಿದ್ಧಾಂತ. ದ್ವೈತ ಅಂದ್ರೆ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದೇ ಬೇರೆ ಇದೇ ಬೇರೆ, ಮನುಷ್ಯ ಜೀವ ಜಗತ್ತೇ ಬೇರೆ ದೇವನೇ ಬೇರೆ ಅಂತ ಹೇಳುವಂತ ಸಿದ್ಧಾಂತ ಏನಿದೆ, ಇದು ದ್ವೈತ ಸಿದ್ಧಾಂತ. ರಾಮಾನುಜಾಚಾರ್ಯರು ಹೇಳ್ತಾರೆ, ಅವರು ವಿಶಿಷ್ಟಾದ್ವೈತವನ್ನು ಹೇಳ್ತಾರೆ. ಇಲ್ಲ ಅದು ದ್ವೈತನೂ ಅಲ್ಲ ಅದ್ವೈತನೂ ಅಲ್ಲ, ಇದು ವಿಶಿಷ್ಟವಾಗಿ ಅದ್ವೈತ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಇವುಗಳ ವಿಚಾರಗಳು ಬೇಕು ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತೆ, ಅಥವಾ ಬೇರೆ ಕಡೆ ಮೆಟೀರಿಯಲ್ ಸಿಗುತ್ತೆ. ಆದ್ರೆ ಗುರು ಬಸವಣ್ಣನವರು ಶರಣರು ಕೊಟ್ಟಂತ ವಿಚಾರಧಾರೆ ಯಾವ ಸಿದ್ಧಾಂತವನ್ನು ಹೇಳುತ್ತೆ? ದ್ವೈತವನ್ನು ಹೇಳುತ್ತಾ, ದ್ವೈತ ಹೇಳುತ್ತಾ, ಅದ್ವೈತ ಹೇಳುತ್ತಾ, ವಿಶಿಷ್ಟಾದ್ವೈತ ಹೇಳುತ್ತಾ, ಇನ್ನೊಂದು ಹೇಳ್ತಾರೆ ಶಕ್ತಿ ವಿಶಿಷ್ಟಾದ್ವೈತ ಅಂತ. ಶರಣರು ಇವಕ್ಕೆ ಯಾವ ಸಿದ್ಧಾಂತದ ಗೊಡವೆಗೂ ಹೋಗೋದವರಲ್ಲ. ಶರಣರು ದ್ವೈತಿಗಳು ಅಲ್ಲ, ಅದ್ವೈತಿಗಳು ಅಲ್ಲ, ವಿಶಿಷ್ಟಾದ್ವೈತಿಗಳು ಅಲ್ಲ, ಶಕ್ತಿ ವಿಶಿಷ್ಟಾದ್ವೈತಿಗಳು ಅಲ್ಲ. ಇವರು ಯಾವ ಸಿದ್ಧಾಂತದ ಗೊಡವೆಗೆ ಹೋದವರಲ್ಲ. ಅದಕ್ಕೆ ಬಸವಣ್ಣನವರ ಒಂದು ವಚನವೇ ಸಾಕ್ಷಿ. ದ್ವೈತಾದ್ವೈತವನೋದಿ ಏನ ಮಾಡುವಿರಯ್ಯ, ನಮ್ಮ ಶರಣರಿಗೆ ಉರಿಯರಗಾಗಿ ಕರಗದ ನಕ್ಕ ಅಂತ ಒಂದು ವಚನದಲ್ಲಿ ಹೇಳ್ತಾರೆ. ಇವೆಲ್ಲ ತಿಳ್ಕೊಂಡು ಏನ್ ಮಾಡ್ತೀರಿ? ಇವೆಲ್ಲ ಕಟ್ಕೊಂಡು ಏನ್ ಮಾಡ್ತೀರಿ ನೀವು? ಅದ್ವೈತ ದ್ವೈತನೇ ಸರಿ ಅಂತ ಪ್ರತಿಪಾದನೆ ಮಾಡ್ಲಿಕ್ಕೆ ಯಾರ ಕೈ ಸಾಧ್ಯ ಆಗುತ್ತೆ? ಇಲ್ಲ, ಇದು 100% ದ್ವೈತನೇ. ಅದು ಅವರು ಕಂಡುಕೊಂಡಂತ ಒಂದು ವಿಚಾರ ಅಷ್ಟೇನೆ ದ್ವೈತ ಅಂತ. ಅದ್ವೈತ ಅಂತ ಅವರು ಕಂಡಂತದ್ದು, ಶಂಕರಾಚಾರ್ಯರು ಕಂಡುಕೊಂಡಂತದ್ದು. ಹಾಗಂತೇಳಿ ಅದನ್ನ ಅಲ್ಟಿಮೇಟ್ ಟ್ರುತ್ ಅಂತಲ್ಲ. ವಿಶಿಷ್ಟಾದ್ವೈತ ಅಂತ ರಾಮಾನುಜಾಚಾರ್ಯರು ಕಂಡುಕೊಂಡ್ರು, ಹಾಗಂತ ಅದನ್ನ ಅಲ್ಟಿಮೇಟ್ ಟ್ರುತ್ ಅಂತ ಅಲ್ಲ. ಅಲ್ಟಿಮೇಟ್ ಟ್ರುತ್ ಅನ್ನೋದನ್ನ ಯಾರು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದಟ್ ಈಸ್ ಅಲ್ಟಿಮೇಟ್. ಅಲ್ಟಿಮೇಟ್ ಅಂತ ಏನಿದೆಯಲ್ಲ ಅಂದ್ರೆ ಆತ್ಯಂತಿಕ ಸತ್ಯ ಅಂತ. ಆತ್ಯಂತಿಕ ಸತ್ಯವನ್ನ ಮನುಷ್ಯರು ಯಾರೂ ಕೂಡ ಕಂಡಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಗುರು ಬಸವಣ್ಣನವ್ರು ಏನ್ ಹೇಳ್ತಾರೆ ಗೊತ್ತಾ? ಈ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಇಂಥ ಸಿದ್ಧಾಂತಗಳ ಹಿಂದೆ ಬಿದ್ದು ಜಗಳ ಮಾಡ್ಕೊಂಡು ಯಾಕೆ ಹೊಡೆದಾಡ್ತೀರಿ? ಇವ ಕಟ್ಕೊಂಡು ನಿಮ್ಗೆ ಏನಾಗಬೇಕಾಗಿದೆ? ನೀವೇನು ಮಾಡಬೇಕು? ಇಲ್ಲಿ ಹುಟ್ಟಿ ಬಂದಿದ್ದೀರಿ, ಹುಟ್ಟಿ ಬಂದ ಮೇಲೆ ಮನುಷ್ಯನಾಗಿ ಬದುಕಿ ಶರಣನಾಗಿ ಬದುಕುವ. ನಮ್ಮ ಶರಣರಿಗೆ ಉರಿಯರಗಾಗಿ ಕರಗದನ್ನಕ್ಕ. ನಿನ್ನ ಭಾವ ಕರಗಬೇಕು, ಮನಸ್ಸು ಕರಗಬೇಕು, ಕಾಯ ಕರಗಬೇಕು. ಆಗ ಅದು ಸಾರ್ಥಕ ಜೀವನ. ಇಲ್ಲಿ ಭೂಮಿಯ ಮೇಲೆ ಹುಟ್ಟಿ ಬಂದ ಮೇಲೆ ಸಾರ್ಥಕ ಜೀವನವನ್ನ ನಡೆಸಿ ನೀನು ಇಲ್ಲಿಂದ ಎಕ್ಸಿಟ್ ಆಗ್ಬೇಕಷ್ಟೆ. ಇದು ದ್ವೈತ ಅದ್ವೈತ ಅಂತ ಬಡ್ದಾಡ್ಕೊಂಡು ಕೂತ್ಕೋಬೇಡ ಅಂತ ಶರಣರು ಹೇಳಿರು. ಅವರು ಪ್ರಮುಖ ಸಿದ್ಧಾಂತಕ್ಕೆ ಬಂದ್ರೆ ಶೂನ್ಯ ಸಿದ್ಧಾಂತ. ಈ ಜಗತ್ತೆಲ್ಲವೂ ಕೂಡ ಶೂನ್ಯದಿಂದ ಬಂದಿದೆ, ಶೂನ್ಯದಲ್ಲಿ ಲಯ ಆಗ್ತಾ ಇದೆ. ಆ ಶೂನ್ಯತ್ವವನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಪೂರ್ಣತ್ವವನ್ನ ಸಂಪಾದನೆ ಮಾಡ್ಬೇಕು ಮನುಷ್ಯ ಬದುಕಿನ
ಒಂದು ಸಮಯದಲ್ಲಿ, ತಾನು ಹುಟ್ಟಿನಿಂದ ಸಾಯುವವರೆಗೆ ಏನು ಬದುಕಿದೆ ನಾವು, ಈ ಸಮಯದಲ್ಲಿ ನಾವು ಪೂರ್ಣತ್ವವನ್ನ ಸಾಧ್ಯವಾದಷ್ಟರ ಮಟ್ಟಿಗೆ ಸಂಪಾದನೆಯನ್ನ ಮಾಡುವುದೇ ಶೂನ್ಯ ಸಂಪಾದನೆ ಅಂತ. ಇದನ್ನ ಸಾಧನೆ ಮಾಡಿ ಅಂತ ಗುರು ಬಸವಣ್ಣವ್ರು ಹೇಳಿರು. ಅವರು ದ್ವೈತಿ ಅಲ್ಲ, ಅದ್ವೈತಿ ಅಲ್ಲ, ವಿಶಿಷ್ಟ ಅದ್ವೈತಿ ಅಲ್ಲ, ಯಾವುದೂ ಅಲ್ಲ. ಹಾಗಾದ್ರೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ತಿರಲ್ಲ, ಬಸವಣ್ಣನವರನ್ನ ಯಾವ ಸಿದ್ಧಾಂತಕ್ಕೆ ಕಟ್ಟಿ ಹಾಕ್ತೀರಿ ನೀವು? ಯಾವ ಸಿದ್ಧಾಂತಕ್ಕೂ ನಿಲುಕದವರು ಬಸವಣ್ಣನವರು. ಆಯ್ತು, ಈ ಸಮಾವೇಶಗಳನ್ನ ಮಾಡೋದ್ರ ಮೂಲಕ ಏನ್ ಹೇಳಕ್ ಹೊರಟಿದ್ದೀರಿ? ಶರಣರು ವೇದಗಳನ್ನ ನಿರಾಕರಿಸ್ಲಿಲ್ಲ, ಶರಣರು ಮೂರ್ತಿ ಪೂಜೆಯನ್ನ ತಿರಸ್ಕರಿಸ್ಲಿಲ್ಲ ಅಂತ ಹೇಳಿ ಹೊರಟಿದ್ದೀರಿ. ಅಂದ್ರೆ ನಾನು ಏನ್ ಆಗಿದ್ದೀನಿ ಇವತ್ತು ಅದನ್ನ ಶರಣರು ಹೇಳಿದ್ರು ಅಂತ. ಅಂದ್ರೆ ನಾನು ಯಾವ ರೀತಿ ಆಚಾರ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ಆ ರೀತಿಯಾಗೇ ಬಸವಣ್ಣವ್ರು ಹೇಳಿದ್ರು ಅಂತ ನೀವು ನಿಮ್ಮ ಪಾಡಿ ನೀವು ಬೆಂತಟ್ಕೊಳಕ್ ಹೊರಟಿದ್ದೀರಿ, ಬಸವಣ್ಣವ್ರನ್ನ ದುರುಪಯೋಗ ಪಡಿಸ್ಕೊಂಡು. ಆಯ್ತು, ಬಸವಣ್ಣನವರು ಯಾವ ವಿಚಾರ ಆಚಾರಗಳನ್ನ ಟೀಕೆ ಮಾಡ್ಲಿಲ್ಲ, ಖಂಡಿಸ್ಲಿಲ್ಲ, ಹೊಸ ವಿಚಾರಗಳನ್ನ ಕೊಡ್ಲಿಲ್ಲ. ಇಲ್ಲಿ ಇದ್ದಂತ ವೇದಗಳಲ್ಲಿ ಇದ್ದಂತ ವಿಚಾರಗಳನ್ನೇ ಬಸವಣ್ಣನವರು ಕನ್ನಡದಲ್ಲಿ ಹೇಳಿದ್ರು ಅಂತ ತಾವು ಏನು ಹೇಳ್ತಾ ಇದ್ದೀರಿ ಸುಳ್ಳುಗಳನ್ನ. ಹಾಗಿದ್ದಿದ್ರೆ ಇವತ್ತು ಎಷ್ಟೋ ಸಾಹಿತ್ಯಗಳು ಇಂಗ್ಲಿಷ್ನಿಂದ ಕನ್ನಡಕ್ಕೆ, ಕನ್ನಡದಿಂದ ಮತ್ತೊಂದು ಭಾಷೆಗೆ, ಮತ್ತೊಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಟ್ರಾನ್ಸ್ಲೇಷನ್ಸ್ ಆಗ್ತಾವಲ್ವಾ? ಹಾಗೆ ಅಂತ ನೀವು ಹೇಳ್ತಾ ಇದ್ದೀರಿ. ವಚನಗಳು ಸಂಸ್ಕೃತದ ಕನ್ನಡ ರೂಪ ಅಷ್ಟೇ ಅಂತ ತಾವು ಹೇಳ್ತೀರಿ. ಹಾಗಿದ್ದ ಮೇಲೆ ಶರಣರ ವಧೆಯನ್ನ ಯಾಕೆ ಮಾಡಿದ್ರು 12ನೇ ಶತಮಾನದಲ್ಲಿ? ಯಾವುದೇ ಪ್ರಗತಿಪರ ಚಿಂತನೆಗಳು ಇರ್ಲಿಲ್ವಲ್ಲ. ಅಲ್ಲಿದ್ದ ವಿಚಾರಗಳನ್ನೇ ತಂದು ಇಲ್ಲಿ ಹೇಳಿದ್ರಲ್ಲ ಶರಣರು, ಬಸವಣ್ಣವರು. ಮತ್ತೆ ಯಾಕೆ ಶರಣರನ್ನ ವಧೆ ಮಾಡಿದ್ರಿ? ಕಂಡಲ್ಲಿ ಕೊಂದು ಹಾಕಿದ್ರಿ. ವಚನ ಸಾಹಿತ್ಯವನ್ನ ಯಾಕೆ ಸುಟ್ಟು ಹಾಕಿದ್ರು? ಯಾರು ಸುಟ್ಟು ಹಾಕಿದಂಥವ್ರು? ಯಾರು ಪ್ರಗತಿಪರ ಚಿಂತನೆಗಳ ವಿರೋಧಿಗಳಾಗಿದ್ದವರು? ವಚನಗಳಲ್ಲಿ ಇದ್ದಿದ್ದೇನು? ಪ್ರಗತಿಪರ ಚಿಂತನೆಗಳು. ಆ ಪ್ರಗತಿಪರ ಚಿಂತನೆಗಳನ್ನ ಹೊಸಕಿ ಹಾಕುವ ಉದ್ದೇಶದಿಂದ ಸುಟ್ಟಾಕಿದ್ರಿ. ವಚನಗಳೆಲ್ಲವೂ ಕೂಡ ವೇದಗಳಿಂದ ಟ್ರಾನ್ಸ್ಲೇಟೆಡ್ ಆಗಿದ್ರೆ, ಪುರಾಣಗಳ ಆಗಮಗಳಿಂದ ಟ್ರಾನ್ಸ್ಲೇಟೆಡ್ ಆಗಿದ್ರೆ, ಅಲ್ಲಿದ್ದ ಕನ್ನಡದಲ್ಲಿ ಇನ್ನೂ ಸುಲಭವಾಗಿ ಜನರಿಗೆ ಸಿಕ್ಕಿದ್ದಿದ್ರೆ ಇನ್ನೂ ಅನುಕೂಲ ಆಗ್ತಾ ಇತ್ತು. ಯಾಕೆ ಸುಟ್ಟಾಕಿದ್ರು? ಯಾರು ಸುಟ್ಟಾಕಿದ್ರು? ಇವರೇ ತಾನೇ ಸುಟ್ಟಂತವ್ರು. ಇವತ್ತು ಯಾರು ವೇದ ಆಗಮಗಳನ್ನ ತಿರಸ್ಕಾರ ಮಾಡಿಲ್ಲ ಅಂತ ಹೇಳಿ ಬಸವಾದಿ ಶರಣರ ಹಿಂದೂ ಸಮಾವೇಶ, ಶರಣರು ಹಿಂದೂ ಧರ್ಮವನ್ನು ಉದ್ಧಾರ ಮಾಡಿರು ಅಂತ ಹೇಳ್ತಿರಲ್ಲ, ಉದ್ಧಾರ ಮಾಡಿದಂತ ಆ ಮನುಷ್ಯರನ್ನ, ಆ ಜನರನ್ನ ಯಾಕೆ ಸುಟ್ರು? ಆ ಸಾಹಿತ್ಯವನ್ನ ಯಾಕೆ ಸುಟ್ರು ಅಂತ ತಮ್ಮ ಬಳಿ ಉತ್ತರ ಇದ್ರೆ ಉತ್ತರ ಹೇಳಿ ದಯವಿಟ್ಟು. ಕೆಲವೊಂದು ಕಡೆ ವಚನಗಳಲ್ಲಿ ಈ ರೀತಿಯಾಗಿ ಉಪಯೋಗಿಸ್ತಾರೆ. ವೇದದಲ್ಲಿ ಈ ರೀತಿ ಹೇಳಿದ್ದಾರೆ ಅಂತ ಹೇಳುವಂತ ವಚನಗಳಿವೆ. ಉದಾಹರಣೆಗೆ ಹೇಳ್ತೀನಿ. ನೀವು ಹಿರಿಯರೆಂಬಿರಿ, ಕರ್ಮಿಗಳು ನೀವು ಕೇಳಿರಿ. ವಚನಗಳು ಹೆಂಗಿದಾವೆ ಅಂದ್ರೆ, ನೀವು ಹಿರಿಯರೆಂಬಿರಿ, ಕರ್ಮಿಗಳು ನೀವು ಕೇಳಿರಿ. ನಿಮ್ಮ ವೇದಶಾಸ್ತ್ರಗಳು ಆರ ಹೊಗಳುತ್ತಿದ್ದಾವು. ಇಲ್ಲಿ ನಮ್ಮ ವೇದಶಾಸ್ತ್ರಗಳು ಅಂತ ಬಸವಣ್ಣವ್ರು ಹೇಳ್ತಾ ಇಲ್ಲ, ನಿಮ್ಮ ವೇದಶಾಸ್ತ್ರಗಳು ಅಂತ ಡಿಫರೆನ್ಸ್ ಇಟ್ಟು ಹೇಳ್ತಾ ಇದ್ದಾರೆ. ನಿಮ್ಮ ವೇದಶಾಸ್ತ್ರಗಳು ಆರ ಹೊಗಳುತ್ತಿದ್ದಾವು. ಓಂ ದ್ಯಾವಾ ಭೂಮಿ ಜನಯನ್ ದೇವ ಏಕಃ. ಈ ಜಗತ್ತಿಗೆಲ್ಲ ದೇವ ಒಬ್ಬನೇ ಅಂತ ವೇದಗಳು ಹೇಳ್ತಾ ಇದ್ದಾವಲ್ಲ ಎಂದು ಸ್ಮೃತಿಗಳು ಸಾರುತ್ತಿದ್ದಾವು. ಈ ರೀತಿಯಾಗಿ ಸ್ಮೃತಿಗಳು ಹೇಳ್ತಾ ಇದ್ದಾವೆ. ಮುಂದೆ ಹೇಳ್ತಾರೆ, ವರ್ಣಾನಾಂ ಬ್ರಾಹ್ಮಣೋ ಗುರು ಎಂಬುದು ಹುಸಿ. ವರ್ಣಾನಾಂ ಗುರು ನಮ್ಮ ಕೂಡಲ ಸಂಗನ ಶರಣರು. ಇಲ್ಲಿ ವರ್ಣಾನಾಂ ಗುರು ಯಾರು ಅಂದ್ರೆ ಬ್ರಾಹ್ಮಣ ಗುರು ಅಲ್ಲ, ಶರಣರು ಗುರು. ವರ್ಣಾನಾಂ ಬ್ರಾಹ್ಮಣೋ ಗುರು ಎಂಬುದು ಹುಸಿ. ವರ್ಣಾನಾಂ ಗುರು ನಮ್ಮ ಕೂಡಲ ಸಂಗನ ಶರಣರು. ಶರಣರೇ ಗುರು ಸ್ವರೂಪಿಗಳು, ಬ್ರಾಹ್ಮಣ ಅಲ್ಲ ಅಂತ ಇಲ್ಲಿ ವಚನದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ವೇದಶಾಸ್ತ್ರಗಳು ಯಾರನ್ನ ನಿಮ್ಮ ವೇದಶಾಸ್ತ್ರಗಳು ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ಅವ್ರು ನಮ್ಮ ವೇದಶಾಸ್ತ್ರಗಳು ಅಂತ ಹೇಳ್ಕೋಬೇಕಾಗಿತ್ತು ಬಸವಣ್ಣವರು. ವೇದಗಳಲ್ಲಿ ಇದ್ದದನ್ನ ಇಲ್ಲಿ ತಂದು ಹೇಳಿದ್ರೆ ಈ ಕಾಮನ್ ಸೆನ್ಸ್ ನಮಗಿರ್ಬೇಕಾಗುತ್ತೆ ವಚನಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ. ಹಾಗಾಗಿ ಮುಂದೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ನೋಡಿ, ವೇದಾಗಮಗಳ ದ್ವೈತಾದ್ವೈತದ ಬಗೆಗೆ ನಿಲುಕುವನಲ್ಲ. ನೋಡಿ ಎಂಥ ವಚನ. ವೇದ ಆಗಮಗಳ ದ್ವೈತ ಅದ್ವೈತದ ಬಗೆಗೆ ನಿಲುಕುವನಲ್ಲ. ಅತರ್ಕ್ಯನು ಅಖಿಲಾತೀತನು ಚರಾಚರಕ್ಕೆ ನಿಲುಕುವನಲ್ಲ.
ಇದು ಯಾವುದಕ್ಕೂ ಸಿಲುಕೋದಿಲ್ಲಪ್ಪ ಅಂತ ಹೇಳ್ತಾರೆ. ದೇವರು ಅಂತಕ್ಕಂಥ ಆ ಪರಮ ಚೈತನ್ಯ ವೇದ, ಆಗಮ, ದ್ವೈತ, ಅದ್ವೈತ ಈ ಸಿದ್ಧಾಂತಗಳನ್ನೆಲ್ಲ ಯಾವುದಕ್ಕೂ ನಿಲುಕುವುದಿಲ್ಲ. ಅತ್ಯತಿಷ್ಠ ದಶಾಂಗುಲನು, ನೀನು ಎಷ್ಟು ಹತ್ರದಲ್ಲಿ ನಾನು ಅದನ್ನ ಭೇದಿಸಿದೆ ಅಂತ ಹೋದ್ರು ಕೂಡ ಅಲ್ಲಿಂದ ಆಚೆಗೆ 12 ಇಂಚು ಆಚೆಗೆ ಅತ್ಯತಿಷ್ಠ ದಶಾಂಗುಲ, 12 ಇಂಚು. ನಾನು ಇಲ್ಲಿ ಸಿಕ್ತು ನಾನು ಹಿಡ್ಕೊಂಡೆ, ದೇವ್ರನ್ನ ಕಂಡೆ ಅಂದ್ರೆ ನಿನಗೆ ಕಾಣೋದೇ ಇಲ್ಲ. ಅದು ಅಲ್ಲಿಂದ ಆಚೆ 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 ಹೋಗ್ತಾ ಇರುತ್ತೆ. ಅದು ಬಯಲು. ಅದನ್ನ ಹೇಳ್ತಾರೆ. ಈ ರೀತಿಯಾಗಿ ವೇದ ಆಗಮಗಳನ್ನ ಗುರು ಬಸವಣ್ಣನವರು ಒಪ್ಪಿಲ್ಲ. ಮುಂದೆ ಹೇಳ್ತಾರೆ ನೋಡ್ರಿ, ಚನ್ನಬಸವಣ್ಣವ್ರು ಹೇಳ್ತಾರೆ, ದ್ವೈತಾದ್ವೈತ ಉಭಯ ವಿನಿರ್ಮುಕ್ತವಾಗಿ, ಅಂದ್ರೆ ಶರಣನಾದಂಥವನು ಈ ದ್ವೈತ ಅದ್ವೈತಗಳ ಈ ಪರಿಧಿಗೆ ಬರದೆ ಇವುಗಳಿಂದ ಆಚೆ ನಿಂತಿರ್ತಾನೆ ಅನ್ನೋ ಒಂದು ವಿಚಾರವನ್ನು ಚನ್ನಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ. ಯಾಕಂದ್ರೆ ವಚನಗಳು ಉದ್ದ ಇರೋದ್ರಿಂದ ನಾನು ಒಂದು ಬೇಕಿರೋವಷ್ಟು ಶಾರ್ಟ್ ಆಗಿ ಆ ಸಾಲಷ್ಟೇ ತಗೊಳ್ತಾ ಇದ್ದೀನಿ. ಹೀಗೆ ಹಲವಾರು ವಚನಗಳಲ್ಲಿ ವೇದ, ವೇದ, ಆಗಮ, ಪುರಾಣ, ಶ್ರುತಿ, ಸ್ಮೃತಿ ಇವೆಲ್ಲವನ್ನ ಒಂದು ವಿವೇಚನೆಗೆ ಒಳಪಡಿಸಿ, ವಿಮರ್ಶೆಗೆ ಒಳಪಡಿಸಿರುವುದನ್ನ, ಅವುಗಳನ್ನ ತಳ್ಳಿ ಹಾಕಿರುವುದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಉದಾಹರಣೆಗೆ ನೋಡಿ, ಉಪಮಿಸಲರಿಯದೆ ಉಪಮಾತೀತವೆನ್ನುತ್ತಿತ್ತು. ಅರಿವಿನ ಮರೆಯಲ್ಲಿರ್ದುದನ್ನರಿಯದೆ ಪರಾಪರವೆಂದು ನುಡಿಯುತ್ತಿದ್ದಿತ್ತು. ಧ್ಯಾನಿಸಲರಿಯದೆ ಧ್ಯಾನ ರೂಪಾತೀತನೆಂದು ತದ್ಧ್ಯಾನಗೊಂಡಿತ್ತು. ಜ್ಞಾತೃಜ್ಞಾನ ಜ್ಞೇಯಕ್ಕೆ ಇನ್ಯಾವ ಜ್ಞಾನವೋ, ವೇದ ವಿಜ್ಞಾನವೆಂದುದಾಗಿ ತತ್ವಮಸಿ ವಾಕ್ಯಗಳೆಲ್ಲವೂ ಹುಸಿಯಾಗಿ ಹೋದವು. ನೋಡಿ ಇಲ್ಲಿ ಹೇಳ್ತಾರೆ, ವೇದ ವಿಜ್ಞಾನವೆಂದುದಾಗಿ, ವೇದವನ್ನ ವಿಜ್ಞಾನ ಅಂತ ಹೇಳ್ತಿರಲ್ಲ, ತತ್ವಮಸಿ ವಾಕ್ಯಗಳೆಲ್ಲವೂ. ತತ್ವಮಸಿ ಅಂದ್ರೆ ಇದೇ ತತ್ವಮಸಿ ಅಂತಂದ್ರೆ ಏನು? ನಾನು ಅದೇ ಇದ್ದೇನೆ, ನಾನು ಪರಶಿವ ಚೈತನ್ಯವೇ ಆಗಿದ್ದೇನೆ ಅಂತ ಅದ್ವೈತ ಸಿದ್ಧಾಂತ ತತ್ವಮಸಿ. ಆ ತತ್ವಮಸಿ ವಾಕ್ಯಗಳೆಲ್ಲವೂ ಹುಸಿಯಾಗಿ ಹೋದವು, ಅವೆಲ್ಲ ಶುದ್ಧ ಸುಳ್ಳು ಅಂತ ಬಸವಣ್ಣವರು ಇವರು ಹೇಳ್ತಾ ಇದ್ದಾರೆ. ಯಾರು? ಪ್ರಭುದೇವರು. ಮುಂದೆ ಸಚ್ಚಿದಾನಂದ ಎಂಬುದಾಗಿ ದ್ವೈತ ಅದ್ವೈತಿಗಳೆಲ್ಲ ಸಂಹಾರವಾಗಿ ಹೋದರು. ದ್ವೈತ ಹಿಂದೂ ಧರ್ಮದಲ್ಲಿ ಹೇಳ್ತಾ ಇದ್ದಾರಲ್ಲ, ನೀವು ಹೇಳ್ತಿರಲ್ಲ ಈಗ, ದ್ವೈತ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಇವೆಲ್ಲ ಹುಸಿಯಾಗಿ ಹೋದವು, ಸಂಹಾರವಾಗಿ ಹೋದರು. ಬಂದು ಬಾರದ ನಿಂದ ನಿರಾಳ ಗುಹೇಶ್ವರ ಅನ್ನುವಂಥ ಆ ಚೈತನ್ಯ ಏನಿದೆ ಅದು ನಿರಾಳ. ದ್ವೈತನೂ ಅಲ್ಲ, ಅದ್ವೈತನೂ ಅಲ್ಲ, ವಿಶಿಷ್ಟ ಅದ್ವೈತನೂ ಅಲ್ಲ. ಹಾಗಾಗಿ ಶರಣರು ಯಾವ ಸಿದ್ಧಾಂತಕ್ಕೂ ನಿಲುಕದ ಒಂದು ಚೈತನ್ಯ ಅನ್ನುವುದು ನಮಗೆ ಗೊತ್ತಿರಬೇಕು. ಗುರು ಬಸವಣ್ಣನವರ ವಚನ ಹೇಳ್ತಾರೆ ನೋಡ್ರಿ, ದ್ವೈತಾದ್ವೈತವನ್ನ ಓದಿ ಏನ ಮಾಡುವಿರಯ್ಯ, ನಮ್ಮ ಶರಣರಿಗುರಿಯರಗಾಗಿ ಕರಗದನ್ನಕ್ಕ, ಸ್ಥಾವರ ಜಂಗಮ ಒಂದೇ ಎಂದು ನಂಬದನ್ನಕ್ಕ, ಕೂಡಲ ಸಂಗಮ ದೇವ ಬರಿಯ ಮಾತಿನ ಮಾಲೆಯನ್ನೆಲ್ಲಬಹುದು ಅಂತ ಹೇಳ್ತಾರೆ. ಅಂದ್ರೆ ಈ ಸಿದ್ಧಾಂತಗಳನ್ನ, ಒಣ ಸಿದ್ಧಾಂತಗಳನ್ನ, ಒಣ ವಿಚಾರಗಳನ್ನ ಚಿಂತೆ ಮಾಡ್ಕೊಂಡು ಕೂತ್ಕೊಂಡು ಸಮಯ ವ್ಯರ್ಥ ಮಾಡ್ಕೋಬೇಡ್ರಿ. ಅದ್ರ ಬದಲು ಏನ್ ಮಾಡಿ ಅಂತಂದ್ರೆ, ಲಿಂಗ ಜಂಗಮ ಒಂದೇ ಎಂದು ನಂಬಬೇಕು. ಲಿಂಗ ಜಂಗಮ ಅಂತಂದ್ರೆ ಏನ್ ಅರ್ಥ? ಕಾವಿ ಹಾಕೊಂಡಿರೋ ಜಂಗಮ ಅಂತ ಅಲ್ಲ, ವೇಷಧಾರಿ ಜಂಗಮ ಅಂತ ಅಲ್ಲ. ಲಿಂಗ ಜಂಗಮ ಅಂತಂದ್ರೆ, ಲಿಂಗ ಅಂತಂದ್ರೆ ಆಚಾರ ವಿಚಾರ ಅಂತ, ಆಚಾರ ಅನುಭವ ಅಂತ ಹಲವಾರು ಅರ್ಥಗಳು ಬರ್ತವೆ. ಹಾಗಾಗಿ ಜಂಗಮ ಅನ್ನೋದಕ್ಕೆ ಅನುಭವ ಅಂತ ಅರ್ಥ ಬರುತ್ತೆ, ಸಮಾಜ ಅಂತ ಬರುತ್ತೆ. ಇಲ್ಲಿ ಲಿಂಗ ಜಂಗಮ ಅಂತಂದ್ರೆ ಈ ಕಣ್ಣಿಗೆ ಕಾಣುವಂತ ತೋರಿಕೆಯ ಸೃಷ್ಟಿ ಏನಿದೆ, ಸಮಾಜ ಏನಿದೆ, ಅದು ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಆ ಸಮಾಜದ ಮುಖಾಂತರ ನಾನು ಲಿಂಗವನ್ನ ಕಾಣ್ತೇನೆ ಎನ್ನುವ ಭಾವ ನಿನ್ನಲ್ಲಿ ಗಟ್ಟಿಯಾಗದೆ ಇದ್ದರೆ ಆಗ ನಿನ್ನ ಈ ಸಿದ್ಧಾಂತಗಳೆಲ್ಲ ನಿಷ್ಪ್ರಯೋಜಕ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಹಾಗಾದ್ರೆ ಮತ್ತೆ ದೇವರು ಅಂತಂದ್ರೆ ಏನು ಅಂತ ಒಂದು ಡೆಫಿನಿಷನ್ ಕೊಡ್ತಾರೆ ನೋಡ್ರಿ ಗುರು ಬಸವಣ್ಣವರು. ಸ್ಪಷ್ಟವಾದ ಡೆಫಿನಿಷನ್, ವ್ಯಾಖ್ಯಾನ ದೇವರಿಗೆ ಎಷ್ಟು ಸ್ಪಷ್ಟ ಇದೆ ಅಂದ್ರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಈ ವಚನದಲ್ಲಿ ದೇವರ ಸೃಷ್ಟಿಗೆ ಕಾರಣೀಭೂತವಾದಂಥ ಚೈತನ್ಯದ, ದೇವರ ಅಂದ್ರೆ ಅಂಥ ಚೈತನ್ಯದ ಒಂದು ವರ್ಣನೆಯನ್ನ ಮಾಡ್ತಾರೆ. ಹೇಗಿದೆ ಅಂತೆ? ಜಗದಗಲ ಮುಗಿಲಗಲ, ಅದ್ರ ಅಗಲ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಇನ್ಫೈನೈಟ್. ಜಗದಗಲ ಮುಗಿಲಗಲ.
ಮಿಗೆಯಗಲ ನಿಮ್ಮಗಲ, ಅದನ್ನ ಉಪಮೆಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದೇ ಸಾಟಿ. ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮುಕುಟ. ನಿಮ್ಮ ಕಾಲು, ಆ ದೇವರ ಕಾಲುಗಳನ್ನ ಹುಡುಕೋದ್ರೆ ಸಾಧ್ಯ ಆಗುತ್ತಾ? ಮನುಷ್ಯನ ರೂಪ ಇಟ್ಕೊಂಡು, ಉದಾಹರಣೆಗೆ ಕಾಲಿದೆ ತಲೆ ಇದೆ ಅಂತ ಅಂದ್ರೆ, ದೇವರಿಗೆ ತಲೆನೂ ಇಲ್ಲ ಕಾಲು ಇಲ್ಲ. ಆದ್ರೆ ಇದೆ ಅಂತ ಉದಾಹರಣೆಗೆ ಇಟ್ಕೊಂಡು ಹುಡ್ಕೋಕ್ ಹೋದ್ರೆ, ಅದ್ರ ಕಾಲನ್ನ ಹುಡುಕ್ತಾ ಹುಡುಕ್ತಾ ಹೋದ್ರೆ ಎಲ್ಲಿ? ಪಾತಾಳದಿಂದ ತತ್ತ ನಿಮ್ಮ ಚರಣ ಇನ್ಫೈನೈಟ್, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮುಕ್ಕುಟ. ನಿಮ್ಮ ತಲೆಯನ್ನು ಹುಡುಕ್ತಾ ಹೋದ್ರೆ ಅದಕ್ಕೆ ತಾನೇ ಕೈಗೆ ಸಿಗುತ್ತಾ? ಅದು ಕೈಗೂ ಸಿಗೋದಿಲ್ಲ, ಕಣ್ಣಿಗೂ ಕಾಣೋದಿಲ್ಲ. ಅಷ್ಟು ವಿಶ್ವ ವಿಶಾಲ, ವಿಶ್ವದಷ್ಟೇ ವಿಶಾಲ. ಅದಕ್ಕೆ ರೂಪ ಇಲ್ಲ, ನಿರೂಪು. ಹೇಳ್ತಾರೆ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮುಕುಟ, ಅಗಮ್ಯ ಅಗೋಚರ, ಅಗಮ್ಯ ಗಮನಕ್ಕೆ ಬಾರದ, ಅಗೋಚರ ಕಣ್ಣಿಗೆ ಕಾಣದ, ಅಪ್ರತಿಮ ಪ್ರತಿಮೆ ಮಾಡಲಿಕ್ಕೆ ಬಾರದ. ಪ್ರತಿಮೆ ಅಂದ್ರೆ ರೂಪ ಮಾಡೋದು, ಮನುಷ್ಯ ರೂಪ, ಪ್ರಾಣಿ ರೂಪ, ಮತ್ತೊಂದು ರೂಪ ಮಾಡಲಿಕ್ಕೆ ಬಾರದ ಅಪ್ರತಿಮ ಲಿಂಗವೇ ಇಂಥ ದೇವರೇ ಕೂಡಲ ಸಂಗಮ ದೇವಯ್ಯ. ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾಗುವುದು ಅಂತಂದ್ರೆ ಇಷ್ಟಲಿಂಗ ಸ್ವರೂಪದಲ್ಲಿ ನನ್ನ ಕರಸ್ಥಲಕ್ಕೆ ಬಂದಿದೆಯಲ್ಲ ದೇವರೇ. ನಾನು ಪೂಜೆ ಮಾಡುವಂತ ವಸ್ತು, ನಾನು ಆರಾಧಿಸುವಂತ ವಸ್ತು ನನ್ನ ಕರಸ್ಥಲದಲ್ಲಿ ಇದೆ. ಇದು ಏನನ್ನ ರೆಪ್ರೆಸೆಂಟೇಷನ್ ಮಾಡ್ತಾ ಇದೆ ಅಂದ್ರೆ, ಗುಡಿಯಲ್ಲಿರುವ ಸ್ಥಾವರ ಲಿಂಗವನ್ನ ರೆಪ್ರೆಸೆಂಟೇಷನ್ ಮಾಡ್ತಾ ಇಲ್ಲ. ಇದು ಅಖಂಡ ಚೈತನ್ಯ. ಇದುವರೆಗೆ ಹೇಳಿದ್ರಲ್ಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮುಕಟ, ಅಗಮ್ಯ ಗೋಚರ ಅಪ್ರತಿಮ ಲಿಂಗವೇ ಅಂತ ಹೇಳಿದ್ರಲ್ಲ, ಆ ಅಪ್ರತಿಮ ಲಿಂಗವನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಆದ್ರೆ ಅವ್ರುಗಳು ಹೇಳೋದೇನು? ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ತಾ ಇದ್ದಾರಲ್ಲ, ಅವ್ರುಗಳು ಹೇಳೋದೇನು? ಈ ಇಷ್ಟಲಿಂಗ ಗುಡಿಯಲ್ಲಿರುವ ಲಿಂಗವೇ ಅಂತ ಹೇಳ್ತಾ ಇದ್ದಾರೆ. ಗುಡಿಯಲ್ಲಿರುವ ಲಿಂಗ ಯಾರ ಸ್ವರೂಪ ಅಂತಂದ್ರೆ, ಅದು ಆದಿಯೋಗಿ ಶಿವ. ಆದಿಯೋಗಿ ಶಿವ ಅಂತಂದ್ರೆ ಈ ಭರತ ಭೂಮಿಯಲ್ಲಿ ಆಗಿ ಹೋದಂತ 10,000 ವರ್ಷಗಳ ಹಿಂದೆ, ಹರಪ್ಪ ಮೊಹೆಂಜೊದಾರೋ ಅಂತ ಕರೀತಾರಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಆಗಿ ಹೋದಂತ ಒಬ್ಬ ಯೋಗಿ ಶಿವ, ಅಥವಾ ಹರ, ಹರ ಅಂತ ಕರೀತಾರೆ, ಶಿವ ಅಲ್ಲ ಹರ. ಆ ಹರನ ಸ್ವರೂಪವಾದಂತಹದ್ದು ಆ ಗುಡಿಯಲ್ಲಿರುವ ಲಿಂಗ. ಗುರು ಬಸವಣ್ಣನವರ ಕರಸ್ಥಲದಲ್ಲಿ ಇರುವಂತಹ ಲಿಂಗ ಯಾವುದು? ಇಷ್ಟಲಿಂಗ. ಇದು ನಿರಾಕಾರ ಚೈತನ್ಯವಾದ, ಸೃಷ್ಟಿಗೆ ಕಾರಣೀಭೂತವಾದಂತ ಅಖಂಡ ಚೈತನ್ಯ ಅಂತ ಕರಿತೀವಿ. ಈ ಅಖಂಡ ಚೈತನ್ಯದ ಸ್ವರೂಪದ ಲಿಂಗ. ಎರಡಕ್ಕೂ ಸಂಪೂರ್ಣ ಭಿನ್ನತೆ ಇದೆ. ಯಾವುದು ಎರಡೂ ಕೂಡ ಒಂದೇ ಅಲ್ಲ ಅನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾರು ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಈ ವಿಚಾರ ಗೊತ್ತಿಲ್ಲದೆ ಇರೋ ಕಾರಣ ಅವರು ಆ ರೀತಿ ಹೇಳ್ತಾ ಇದ್ದಾರೆ. ಯಾವ ರೀತಿ? ಈ ಲಿಂಗ, ಕರಸ್ಥಲದ ಲಿಂಗ, ಗುಡಿಯಲ್ಲಿರುವ ಲಿಂಗ ಒಂದೇ, ಅದನ್ನ ಅಲ್ಲಿ ಪೂಜೆ ಮಾಡಕ್ ಆಗಲ್ಲ ಅಂತ ಇಲ್ಲಿಟ್ಕೊಂಡಿದ್ದಾರೆ ಅಂತ. ಇದು ಶುದ್ಧ ತಪ್ಪು. ಇದು ಶುದ್ಧ ತಪ್ಪು. ವಚನಗಳನ್ನ ಸರಿಯಾಗಿ ಓದದೆ ಇರುವ ಪರಿಣಾಮ ಈ ರೀತಿಯಾಗಿ ಅರ್ಥ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಕರಸ್ಥಲದಲ್ಲಿರುವ ಇಷ್ಟಲಿಂಗವೇ ಬೇರೆ, ಗುಡಿಯಲ್ಲಿರುವ ಇಷ್ಟಲಿಂಗವೇ ಬೇರೆ. ಗುಡಿಯಲ್ಲಿರುವ ಸ್ಥಾವರ ಲಿಂಗವೇ ಬೇರೆ. ಗುಡಿಯಲ್ಲಿರುವ ಸ್ಥಾವರ ಲಿಂಗ ಹರನ ಪ್ರತೀಕ. ಹರ ಅಂತಂದ್ರೆ ಹಿಂದೆ ಆಗಿ ಹೋದಂತ ಒಬ್ಬ ಯೋಗಿ. ಇಷ್ಟಲಿಂಗ ಅಂದ್ರೆ ಇದು ಸೃಷ್ಟಿಗೆ ಕಾರಣೀಭೂತವಾದಂತ ಅಖಂಡ ಚೈತನ್ಯದ ಕುರುಹು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದಿಷ್ಟು ಗೊತ್ತಿದ್ರೆ ಮಾತ್ರ ನಮಗೆ ವಚನಗಳು ಸ್ಪಷ್ಟವಾಗಿ ಅರ್ಥ ಆಗ್ತವೆ. ಈ ವಿಚಾರ ಗೊತ್ತಿಲ್ಲ ಅಂದ್ರೆ ವಚನಗಳು ನಮಗೆ ಇನ್ನು 10 ಜನ್ಮ ಹೆತ್ತು ಬಂದರೂ ಕೂಡ ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಆ ವ್ಯಕ್ತಿ, ಆ ಮನುಷ್ಯ ಕಾವಿದಾರಿ ಹೊತ್ಕೊಂಡಿದ್ದಾನಲ್ಲ, ಕಾಡಸಿದ್ದೇಶ್ವರ ಸ್ವಾಮಿ, ಆ ಮಠಾಧಿಪತಿ, ಆತ ಈ ರೀತಿ ಹೇಳೋದಕ್ಕೆ ಕಾರಣ ಇದೆ. ಆತನಿಗೆ ವಚನಗಳು ಅರ್ಥ ಆಗಿಲ್ಲ. ಆ ಕಾರಣದಿಂದಾಗಿ ಮುಂದೆ ಹೇಳ್ತಾವ್ರು ನೋಡಿ, ಬಸವಾದಿ ಶರಣರು ಗುಡಿಗುಂಡಾಂತರಗಳಿಗೆ ಹೋಗುವುದನ್ನ, ತೀರ್ಥಕ್ಷೇತ್ರ ಯಾತ್ರೆಯನ್ನ ಯಾವತ್ತಿಗೂ ಕೂಡ ಅಲ್ಲಗಳೆದಿಲ್ಲ ಅಂತ ಹೇಳ್ತಾರೆ. ಯಾರು? ಹಿಂದೂ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡುವಂತ ಮಹಾ ಅನುಭಾವಿಗಳು ಆ ರೀತಿ ಹೇಳ್ತಾರೆ. ಇಲ್ಲೊಂದು ವಚನ ಇದೆ, ಈಶ್ವರನ ಕಾಂಬುದೊಂದು ಆಸೆಯುಳ್ಳಡೆ. ಈಶ್ವರನ ಕಾಂಬುದೊಂದು ಆಸೆ ಉಳ್ಳಡೆ. ಈಶ್ವರನ, ಶಿವನನ್ನ, ದೇವರನ್ನ ಕಾಣಬೇಕು ನಾನು ಅಂತ ಆಸೆ ಇದ್ದರೆ ಪರದೇಶಕ್ಕೆ ಹೋಗಿ ಬಳಲದಿರು. ಪರದೇಶ ಅಂತಂದ್ರೆ ಫಾರಿನ್ಗೆ ಅಂತ ಅಲ್ಲ, ನಿನ್ನಿಂದ ಬಿಟ್ಟು ಹೊರಗಡೆ ಅಂತ. ನನ್ನಿಂದ ಬಿಟ್ಟು ಹೊರಗಡೆ ಪರದೇಶ ಅಂದ್ರೆ ಎಲ್ಲಿದೆಯೋ ಅಲ್ಲೇ ಕಾಣಬೇಕು ಅಂತ. ಎಲ್ಲಿದೆಯೋ ಅಲ್ಲೇ ಕಾಣಬೇಕು. ಇಲ್ಲಿಂದ ಆಚೆಗೆ ಹೋಗಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಪರದೇಶಕ್ಕೆ ಹೋಗಿ ಬಳಲದಿರು. ಕಾಶಿಯಲ್ಲಿ ಕಾಯುವ ವಿನಾಶವ ಮಾಡಲು ಬೇಡ. ಕಾಶಿಗೆ ಹೋಗಿ ಅಲ್ಲಿ
ಈಶನನ್ನ ಕಾಣ್ತೀನಿ ಅನ್ನುವಂಥ ಭ್ರಮೆ ನಿನಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ನಿನ್ನಲ್ಲಿ ನೀ ತಿಳಿದು ನೋಡ, ನಿನ್ನಲ್ಲಿ ನಿನ್ನ ಅಂತರಂಗವನ್ನ ನೀನು ಇಣುಕಿ ನೋಡು, ನಿನ್ನ ಅಂತರಂಗ ಪ್ರವೇಶವನ್ನ ಮಾಡಿ ನೋಡು. ಸರ್ವೇಶ ತೆರಹಿಲ್ಲದೆ ಒಂದು ಗೋಂಟ ಸಾರಿರ್ತೇನೆ ಅಂಬಿಗೆಯಿಂದ ಅಂಬಿಗರ ಚೌಡೆ. ನಿನ್ನ ಒಳಗಡೆನೆ ಆ ಸರ್ವೇಶ ಇದ್ದಾನೆ, ಆ ಚೈತನ್ಯ ನಿನ್ನ ಒಳಗಡೆನೆ ಇದೆ. ಕಾಶಿಗೆ ಹೋಗಿ ಹುಡುಕ್ತೀನಿ, ಗಂಗೆಯಲ್ಲಿ ಮುಳುಗು ಹಾಕಿ ನಾನು ಈಶನನ್ನ ಕಂಡು ಬರ್ತೇನೆ ಅಂತಂದ್ರೆ ಸಾಧ್ಯ ಇಲ್ಲದೆ ಇರೋ ಮಾತು ಅಂತ ಅಂಬಿಗರ ಚೌಡೆಯ ಶರಣರು ಸ್ಪಷ್ಟವಾಗಿ ಈ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ನಿರಾಕರಿಸ್ತಾ ಇದ್ದಾರೆ. ಆಮೇಲೆ ಕಾಶಿಯ ಪಾವಿತ್ರ್ಯತೆ ಅಂತ ಏನ್ ಹೇಳ್ತಾರಲ್ಲ, ಕಾಶಿಯಲ್ಲಿ ವಿಶ್ವನಾಥ ಇದ್ದಾನೆ, ಶಿವ ಅಲ್ಲಿ ಹೋದ್ರೆ ಪ್ರತ್ಯಕ್ಷ ಆಗ್ತಾನೆ ಅಥವಾ ಕಾಣಬಹುದು, ಪುಣ್ಯ ಬರುತ್ತೆ, ಇವೆಲ್ಲ ಕಲ್ಪನೆಗಳನ್ನ ಭ್ರಮೆ ಅಂತ ನಮ್ಮ ಶರಣರು ಹೇಳಿದ್ದಾರೆ. ಆ ಕಾರಣವಾಗಿ ಬಸವಾದಿ ಶರಣರು ಹಿಂದೂಗಳಲ್ಲ. ಯಾಕೆಂದ್ರೆ ಹಿಂದೂಗಳಲ್ಲಿ ನಾವು ಅವರನ್ನ ಟೀಕೆ ಮಾಡ್ತಾ ಇಲ್ಲ, ಯಾವ ಆಚಾರಗಳನ್ನು ಟೀಕೆ ಮಾಡ್ತಾ ಇಲ್ಲ. ಅವರು ಮಾಡ್ತಾ ಇರುವಂತ ಆಚಾರ ವಿಚಾರಗಳು ಅವರಿಗೆ ಆಸಕ್ತಿ ಇದೆ, ಅವರು ನಂಬಿಕೆಯನ್ನು ಹೊಂದಿದ್ದಾರೆ, ಅವರು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅಭ್ಯಂತರವೂ ಕೂಡ ನಮಗಳಿಗೆ ಇಲ್ಲ. ಆದ್ರೆ ಬಸವಾದಿ ಶರಣರು ಈ ರೀತಿಯಾಗಿ ಹೇಳಿದ್ದಾರೆ ಅಂತೇಳಿ ಬಸವಾದಿ ಶರಣರನ್ನೇ ಹಾದಿ ತಪ್ಪಿಸ್ಲಿಕ್ಕೆ ಹೊರಟಿದ್ದಾರಲ್ಲ, ಅದು ನಮಗೆ ನೋವನ್ನ ಉಂಟು ಮಾಡ್ತಾ ಇರುವಂಥದ್ದು. ಬಸವಾದಿ ಶರಣರನ್ನೇ ತಾಲಿಬಾನಿಗಳು ಅಂತ ಕರೀತಾರಲ್ಲ, ಇದು ನಮಗೆ ನೋವನ್ನ ಉಂಟು ಮಾಡ್ತಾ ಇರೋದು. ತಾನು ತಾಲಿಬಾನಿಯಾಗಿ ಬಸವಾದಿ ಶರಣರನ್ನ ತಾಲಿಬಾನಿ ಅಂತ ಕರೆಯೋದು ಮೂರ್ಖತನದ ಪರಮಾವಧಿ ಅನ್ನುವ ವಿಚಾರ ನಮಗೆ ಗೊತ್ತಿರಬೇಕು. ಹಾಗಾಗಿ ಇನ್ನೊಂದು ವಚನ ನೋಡಿ ಎಷ್ಟು ಸ್ಪಷ್ಟವಾಗಿ ಶರಣರು ಹೇಳ್ತಾರೆ ಅಂದ್ರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾಗಿ ಅಷ್ಟಾಷಷ್ಟಿ ಪುಣ್ಯ ಕೋಟಿ ಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ, ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಎಷ್ಟು ಸ್ಪಷ್ಟ, ಇದಕ್ಕಿಂತ ಸ್ಪಷ್ಟತೆ ಬೇಕಾ ವಚನಗಳಲ್ಲಿ? ದೇವರು ಅಂತಂದ್ರೆ ಯಾವ್ದು ಅಲ್ಲ ಅಂತ ಹೇಳ್ತಾರೆ, ಇವ್ಯಾವುದು ಅಲ್ಲ ಅಂತ ಹೇಳಿದ್ರು. ಯಾವುದು? ಕಲ್ಲು ದೇವರು, ಕಲ್ಲಿನಿಂದ ಮಾಡಿರುವುದು, ಲೋಹದಿಂದ ಮಾಡಿರುವುದು, ಕಟ್ಟಿಗೆಯಿಂದ ಮಾಡಿರುವುದು, ಮಣ್ಣಿನಿಂದ ಮಾಡಿರುವುದು, ಗುಡಿಯೊಳಗಿಟ್ಟಿರುವುದು, ಮತ್ತೊಂದು ಮಗದೊಂದು, ಯಾವುದು ಅಲ್ಲ ಅಂತ ಶರಣರು ಹೇಳ್ತಾ ಇದ್ದಾರೆ. ಯಾವ್ದಂತೆ ದೇವರು ಅಂತಂದ್ರೆ ಇವ್ರ ಪ್ರಕಾರ ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ. ಅಂದ್ರೆ ತನ್ನ ಒಳಗಡೆ ಇರುವಂತ ಚೈತನ್ಯವನ್ನ ತಾನು ಅರಿತು ತನಗೂ ಈ ಸೃಷ್ಟಿಗೂ ಇರುವಂತ ಸಂಬಂಧ ಏನು ಅಂತ ಯಾರು ಅರಿತಾರಲ್ಲ, ಅಲ್ಲಿ ದೇವರಿದೆ. ಸೃಷ್ಟಿಯ ಅಖಂಡ ಚೈತನ್ಯ ನನ್ನ ಒಳಗಡೆ ಇದೆ, ಖಂಡವಾಗಿದೆ. ಈ ಅಖಂಡ ಚೈತನ್ಯ ಖಂಡ ಚೈತನ್ಯ ಎರಡೂ ಕೂಡ ಒಂದೇ ಆಗಿದೆ ಅಂತ ಅರಿತುಕೊಂಡಂತ ಒಬ್ಬ ವ್ಯಕ್ತಿ ಏನಾಗ್ತಾನೆ, ಆಗ ಆ ಸ್ವರೂಪ ತಾನೇ ಇದ್ದೀನಿ ಅಂತ ಅಂದ ಮೇಲೆ ಆಗ ಆ ದೇವತ್ವ ನನ್ನಲ್ಲೇ ಇದೆ ಅಂತ ಅರಿವಾಗುತ್ತೆ ಅಂತ ಗುರು ಬಸವಣ್ಣನವರು ಮತ್ತೆ ಎಲ್ಲ ಶರಣರು ಈ ವಚನಗಳಲ್ಲಿ ಈ ರೀತಿಯಾಗಿ ಪ್ರತಿಪಾದನೆಯನ್ನ ಮಾಡ್ತಾರೆ. ಇದು ಈ ವಚನವನ್ನ ಹೇಳಿರುವುದು ಬಾಲಸಂಗಯ್ಯ ಶರಣರು. ಮುಂದೆ ಇವರು ಹೇಳ್ತಾರೆ, ವೇದಗಳಲ್ಲಿ ಎಲ್ಲ ಇದೆ, ಇತ್ತು ವೇದಗಳಲ್ಲಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲೇನಿರ್ಬೇಕೋ ಅದಿದೆ, ಅದ್ರ ಬಗ್ಗೆ ನಾವು ಯಾರು ಟೀಕೆ ಮಾಡಕ್ ಹೋಗ್ತಾ ಇಲ್ಲ. ಅದು ನಮಗೆ ಅವಶ್ಯಕತೆನೂ ಇಲ್ಲ. ವೇದಗಳನ್ನೇ ಆಗ್ಲಿ ಪುರಾಣಗಳನ್ನೇ ಆಗ್ಲಿ ಟೀಕೆ ಮಾಡೋದು, ಅದನ್ನ ಅವಶ್ಯಕತೆ ನಮ್ಗಳಿಗಿಲ್ಲ. ಯಾಕೆಂದ್ರೆ ನಮ್ಗೆ ಗುರು ಬಸವಣ್ಣನವರು ಶರಣರು ಕೊಟ್ಟಂತ ವಚನ ಸಾಹಿತ್ಯ ಇದೆ, ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಈ ಆಯುಷ್ಯ ಸಾಕಾಗೋದಿಲ್ಲ. ಬೇರೆ ವಿಚಾರಗಳನ್ನ ಆಚಾರಗಳನ್ನ ಟೀಕೆ ಮಾಡೋ ಅವಶ್ಯಕತೆ ನಮಗೆ ಖಂಡಿತ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಆದ್ರೆ ಶರಣರು ಏನ್ ಹೇಳಿದ್ದಾರೆ ಎನ್ನುವಂತ ವಿಚಾರ ನಮಗೆ ಸ್ಪಷ್ಟತೆಯಾಗಿ ಅದು ಬೇಕೇ ಬೇಕು. ಆ ವಿಚಾರವನ್ನು ನೋಡ್ತಾ ಹೋದಾಗ ಹೇಳ್ತಾರೆ, ವೇದಿಸಲರಿಯದೆ ಅಭೇದ್ಯ ಲಿಂಗವೆಂದು ನಡುಗಿತ್ತು. ಅಂದ್ರೆ ಲಿಂಗವನ್ನ ವೇದಗಳಿಗೂ ಕೂಡ ಭೇದಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ವೇದಿಸಲರಿಯದೆ ಅಭೇದ್ಯ ಲಿಂಗವೆಂದು ನಡುಗಿತ್ತು, ಶಾಸ್ತ್ರ ಸಾಧಿಸಲರಿಯದೆ ಅಸಾಧ್ಯ ಲಿಂಗವೆಂದು ಸಾರುತ್ತಾ ಇದ್ದಾವೆ. ಶಾಸ್ತ್ರ ಅಂದ್ರೆ ಕ್ರಿಯೆಗಳನ್ನ ಮಾಡ್ತಾರಲ್ಲ, ಆ ಪೂಜೆ ಈ ಪೂಜೆ, ಆ ವ್ರತ ಈ ವ್ರತ, ಹಿಂಗ್ ಮಾಡ್ಬೇಕು ಹಂಗೆ ಮಾಡ್ಬೇಕು, ಕಾನೂನು 108 ಕಾನೂನುಗಳು ಹೇಳ್ತಾರಲ್ಲ, ಇವ್ಯಾವಕ್ಕೂ ಸಿಗೋದಿಲ್ಲ. ದೇವರು ಹೇಳ್ತಾರೆ ವೇದಗಳಿಗೂ ಸಿಗೋದಿಲ್ಲ. ಯಾಕೆ? ಕರ್ಮಕಾಂಡ ಅಂದ್ರೆ ಆ ಬಲಿ ಕೊಡು, ಈ ಬಲಿ ಕೊಡು, ಗೋವತನ್ ಬಲಿ ಕೊಡು, ಯಜ್ಞ ಮಾಡು, ಹೋಮ ಮಾಡು, ಹವನ ಮಾಡು ಹೇಳ್ತಾರಲ್ಲ, ಆ ಯಜ್ಞ ಹೋಮ ಹವನದಿಂದ ದೇವ್ರು ಸಿಗೋದಿಲ್ಲ. ಶಾಸ್ತ್ರಗಳನ್ನ ಹಿಂಗ್ ಮಾಡು ಹಂಗ್ ಮಾಡು ಅದರಿಂದ ಮಾಡು, ಆ ಪೂಜೆ ಈ ಪೂಜೆ, ಆ ವ್ರತ ಈ ವ್ರತ, ಇದರಿಂದ ದೇವ್ರು ಸಿಗೋದಿಲ್ಲ. ತರ್ಕಿಸಲರಿಯದೆ ಅತರ್ಕ್ಯ ಲಿಂಗವೆಂದು ಮನಂಗೊಳ್ಳವು. ತರ್ಕ ಅಂತೇಳಿ ಅದೊಂದು ಇದೆ, ಅದಕ್ಕೂ ಸಿಗೋದಿಲ್ಲ.
ಆಗಮ ಅಗಮ್ಯ ಲಿಂಗವೆಂದು ಗಮಿಸಲರಿಯದೆ ಹೋದವು. 28 ಆಗಮಗಳು ಬರ್ತವೆ. ಆ ಆಗಮಗಳಿಗೂ ಕೂಡ ಈ ಶರಣರು ಕಂಡಂತ ಶಿವ, ಶರಣರು ಕಂಡಂತ ಲಿಂಗ ಅಥವಾ ದೇವರು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಶರಣರು ಹೇಳ್ತಾ ಇರೋದು. ನರರು ಸುರರು ಅಂತುವ ಕಾಣರು, ಇವ್ರು ಯಾರ ಕೈಲೂ ಕೂಡ ಕಾಣ್ಲಿಕ್ಕೆ ಆಗ್ಲಿಲ್ಲ. ಇದನ್ನ ಯಾರು ಕಂಡ್ರು ಅಂತಂದ್ರೆ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಕೂಡಲ ಸಂಗನ ಪ್ರಮಾಣ ಶರಣಬಲ್ಲ. ಈ ಕೂಡಲ ಸಂಗನ ಪ್ರಮಾಣ, ಅವನ ಇರುವಿಕೆ, ಅವನ ಅಸ್ತಿತ್ವ ಅದು ಹೆಂಗಿದೆ, ಅದರ ವಿಸ್ತಾರ ಏನು, ಅದರ ಚೈತನ್ಯ ಏನು, ಇದನ್ನ ಗೊತ್ತಿರೋದು ಯಾರಿಗೆ ಅಂದ್ರೆ ನಮ್ಮ ಶರಣಬಲ್ಲ. ಶರಣನಿಗೆ ಮಾತ್ರ ಅದು ಗೊತ್ತೇ ಹೊರತು ಉಳಿದವರಿಗೆ, ಆಗಮಿಗಳಿಗೆ, ವೇದಿಗಳಿಗೆ, ಶಾಸ್ತ್ರಿಗಳಿಗೆ ಯಾರಿಗೂ ಇದು ನಿಲುಕಲಿಲ್ಲ ಅಂತ ಸ್ಪಷ್ಟತೆಯನ್ನ ಈ ವಚನದಲ್ಲಿ ಗುರು ಬಸವಣ್ಣನವರೇ ಕೊಡ್ತಾ ಇದ್ದಾರೆ. ಅವರು ಯಾವ ಬಸವಣ್ಣನವರ ಈ ವೇದಗಳನ್ನ ಇದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಸ್ಪಷ್ಟವಾದ ನಿಖರವಾದ ಉಲ್ಲೇಖಗಳು ಈ ವಚನಗಳು. ಮುಂದೆ ಹೇಳ್ತಾರೆ, ವೇದ ಶಾಸ್ತ್ರದವರ ಹಿರಿಯರೆನ್ನೆ, ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೆ. ಇವರು ಹಿರಿಯರುಗಳೇ, ಇವರಿಂದ ಅಧಿಕವ ಸಾಧಿಸಿದವರೇನು ಕಿರಿಯರೇ. ಇಂತು ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರಶೀಲಗಳ ಸಾಧಿಸಿದ ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ಹೆಂಗೆ ಹೇಳ್ತಾರೆ ನೋಡ್ರಿ, ವೇದಶಾಸ್ತ್ರದವರ ಹಿರಿಯರೇನೆ. ವೇದಗಳನ್ನ ಶಾಸ್ತ್ರಗಳನ್ನ ತಿಳ್ಕೊಂಡಿದ್ದವ್ರನ್ನ ನಾನು ಯಾವತ್ತೂ ಹಿರಿಯರು ಅಂತ ಕರೆಯೋದಿಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ ಬಸವಣ್ಣವರು. ಅವ್ರುಗಳು ವೇದ ಶಾಸ್ತ್ರಗಳನ್ನ ಓದ್ಕೊಂಡು ಅವ್ರನ್ನ ಕಂಠಪಾಠ ಮಾಡ್ಕೊಂಡು ಹೇಳುವಂಥದ್ದು ಯಾವತ್ತೂ ನಾನು ಹಿರಿಯರು ಅಂತ ಕರೆಯೋದಿಲ್ಲ ಅಂತ ಹೇಳ್ತಾರೆ. ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನಿ. ಬರೀ ಮಾಯೆ ಭ್ರಾಂತಿ ತುಂಬಿಕೊಂಡಿರೋ ಅಂಥವ್ರನ್ನು ಕೂಡ ನಾನು ಗೀತಜ್ಞರು, ಅವರುಗಳನ್ನು ಕೂಡ ನಾನು ಹಿರಿಯರು ಅಂತ ಕರೆಯೋದಿಲ್ಲ. ಇವರಿಂದ ಅಧಿಕವಾದ ಇವರು ಹಿರಿಯರುಗಳೇ, ಇವರೆಲ್ಲ ಹಿರಿಯರ ಹಾಗಾದ್ರೆ ಅಂತ ಪ್ರಶ್ನೆ ಕೇಳ್ತಾ ಇರಿ. ಇವರಿಂದ ಅಧಿಕವ ಸಾಧಿಸುವವರೇನು ಕಿರಿಯರೇ, ಇವರಿಗಿಂತ ಹೆಚ್ಚಿನ ಸಾಧನೆ ಮಾಡಿದಂಥವ್ರು ಅವರೇನು ಕಿರಿಯರೇ ಅಂತ ಪ್ರಶ್ನೆ ಕೇಳ್ತಾರೆ. ಹೀಗೆ ಗುಣ ವಿದ್ಯೆ, ಗುಣ ಜ್ಞಾನ, ಧರ್ಮ, ಆಚಾರ, ಶೀಲಗಳು ಇವಿಷ್ಟನ್ನು, ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರ ಶೀಲ 6 ಇವುಗಳನ್ನ ಸಾಧಿಸುವುದು ಯಾರು ಸಾಧಿಸರು? ನಮ್ಮ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸೋದು. ನೀವೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇದ್ರೆ ಈ ಸಾಧನೆಗಳನ್ನ ಮಾಡಿ ಅಂತ ಹೇಳ್ತಾ ಇರುವ ಬಸವಣ್ಣವರು. ಯಾವ ಸಾಧನೆ? ವಿದ್ಯೆಯಲ್ಲಿ, ಗುಣದಲ್ಲಿ, ಶೀಲದಲ್ಲಿ, ಧರ್ಮದಲ್ಲಿ, ಆಚಾರದಲ್ಲಿ ನಮ್ಮ ಶರಣರು ಯಾವ ಸಾಧನೆಯನ್ನ ಮಾಡಿದ್ರೆ ಆ ಸಾಧನೆಯನ್ನ ಮಾಡಿ ಅಂತ ತಾಕೀತು ಮಾಡ್ತಾ ಇದ್ದಾರೆ. ಯಾರಿಗೆ? ವೇದಿಗಳಿಗೆ, ಶಾಸ್ತ್ರಿಗಳಿಗೆ, ಪೌರಾಣಿಕರಿಗೆ. ಇವುಗಳನ್ನ ನೀವು ಸಾಧನೆ ಮಾಡಿ, ನೀವ್ ಹೇಳಿದ್ ನಾವು ಸಾಧನೆ ಮಾಡೋದಿಲ್ಲ ಅಂತ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ನಮ್ಮ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ಇಂಥ ಸ್ಪಷ್ಟವಾದ ವಚನಗಳನ್ನ ಓದಿ ಅರ್ಥ ಮಾಡ್ಕೊಳ್ಳಕ್ಕೆ ಬರದೆ ಬಸವಾದಿ ಶರಣರ ಹಿಂದೂ ಸಮಾವೇಶಗಳನ್ನ ಹುಸಿಯಾಗಿ ಮಾಡ್ತಾ ಜನರನ್ನ ದಾರಿ ತಪ್ಪಿಸುವಂತ ಕೆಲಸಕ್ಕೆ ಮುಂದಾಗಿರುವುದು ನಿಜಕ್ಕೂ ಖಂಡನೀಯ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಗರ ಹೊರಟೆ, ಭಕ್ತಿ ಎಂಬುದು ತೋರಿ ಉಂಬ ಲಾಭ, ಗುಹೇಶ್ವರನೆಂಬುದು ಮೀರಿದ ಘನವು. ನೋಡಿ ಅಲ್ಲಂ ಪ್ರಭುಗಳು, ವೇದವೆಂಬುದು ಓದಿನ ಮಾತು. ಏನಿಲ್ಲ, ಬರೀ ಓದ್ಕೊಂಡು ಅದ್ರಲ್ಲಿ ಏನ್ ಜ್ಞಾನ ಇದೆ? ಏನ್ ಜ್ಞಾನ ಇದೆ? ಆಚಾರ ಬೇಕಲ್ಲ. ಶಾಸ್ತ್ರವೆಂಬುದು ಸಂತೆಯ ಸುದ್ದಿ. ಸಂತೆ ಸುದ್ದಿ ಅಂತಂದ್ರೆ ಏನು? ಸಂತೆಯಲ್ಲಿ ಗಜ 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 ಮಾತಾಡ್ತಾ ಇರ್ತಾರೆ. 1000 ಜನ 1000 ತರ ಮಾತಾಡ್ತಾರೆ. ಯಾರು ಏನ್ ಮಾತಾಡ್ತಾರೆ ಅಂತ ಯಾರಿಂದ ಯಾರಿಗೂ ಕೇಳಲ್ಲ, ಯಾರಿಂದ ಏನು ಅರ್ಥನೇ ಆಗ್ತಾ ಇರಲ್ಲ. ಹಂಗೆ ಸಂತೆಯ ಸುದ್ದಿ ಅಂತಂದ್ರೆ ಸಂತೆಯಲ್ಲಿ 100 ಜನ ಬರ್ತಾರೆ, 100 ತರ ಹಾಡ್ತಾ ಇರ್ತಾರೆ. ಹಂಗೆ ಶಾಸ್ತ್ರ ಎನ್ನುವುದು ಹಂಗೆ ಮಂತ್ರಗಳು ಅದು ಇದು ಹೇಳ್ಕೊಂಡು ನನ್ನ ಒಳಗಡೆ, ಯಾಕೆಂದ್ರೆ ಅದು ನನ್ನ ಒಳಗಡೆ ಏನ್ ಪ್ರವೇಶ ಪಡಿಬೇಕಾಗಿತ್ತು ಅದು ಪ್ರವೇಶ ಪಡಿಲೇ ಇಲ್ಲ. ಯಾರೋ ಬಂದ ಪೂಜೆ ಮಾಡ್ಕೊಂಡ ಹೋದ, ನನಗದೇನು ಪ್ರಯೋಜನ ಸಿಕ್ಕಲಿಲ್ಲ. ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇರುವಂತದ್ದು ಪುಂಡರ ಗೋಷ್ಠಿ ಅಂದ್ರೆ. ಹರಳಿಕಟ್ಟೆ ಮೇಲೆ ಕೂತ್ಕೊಂಡು ಇದ್ ಮಾಡ್ತಿರ್ತಾರೆ, ಹರಟೆ ಹೊಡಿತಿರ್ತಾರೆ, ಕಾಡರಟೆ. ಒಂದಕ್ಕೊಂದಕ್ಕೆ ಸಂಬಂಧ ಇರಲ್ಲ. ಒಬ್ಬ ಇಲ್ಲಿ ಮಾತಾಡ್ತಿರ್ತಾನೆ, ಇನ್ನೊಬ್ಬ ಅದಕ್ಕೆ ಇನ್ನೊಂದು ಮಾತಾಡ್ತಾನೆ, ಇನ್ನೊಂದೆಲ್ಲ ಮಾತಾಡ್ತಾನೆ, ಕಡೆಗೆ ಸಂಬಂಧನೇ ಇರೋದು, ಕಡೆಗೆ ಎದ್ದು ಹೋಗ್ತಾರೆ. ಹಂಗೆ ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಗರ ಹೊರಟೆ, ಬರೀ ಗುದ್ದಾಟ ಹೊರಟೆ, ಭಕ್ತಿ ಎಂಬುದು ತೋರಿ ಉಂಬ ಲಾಭ. ಭಕ್ತಿ ಮಾಡು, ಏನ್ ಮಾಡೋದು? ತೋರಿ ಉಂಬ ಲಾಭ, ದೇವ್ರಿಗೆ ತೋರ್ಸೋದು, ನಾನ್ ತಿನ್ನೋದು ಅಷ್ಟೇ, ಇನ್ನೇನು ಇಲ್ಲ. ಆದ್ರೆ ಗುಹೇಶ್ವರನೆಂಬುದು ಮೀರಿದ ಘನವು. ಗುಹೇಶ್ವರ ಎಂಬ ಅಖಂಡ ಚೈತನ್ಯ ಏನಿದೆ, ಈ ಅಖಂಡ ಚೈತನ್ಯ ಮೀರಿದ ಘನವು. ಇದ್ಯಾವುದಕ್ಕೂ ನಿಲ್ಕೋದಿಲ್ಲ ಅಂತ ಸ್ಪಷ್ಟವಾಗಿ ಅಲ್ಲಂ ಪ್ರಭುದೇವರು ಹೇಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಶರಣರ ವಚನಗಳನ್ನ ನಾವು ನೋಡಿದಾಗ ಈ ಎಲ್ಲ ಸ್ಪಷ್ಟತೆ ನಮಗೆ ಸಿಗ್ತಾ ಹೋಗುತ್ತೆ. ಕಾಯದ ಕಳವಳದಲ್ಲಿ ಹುಟ್ಟಿ ಲಿಂಗವನ್ನು ಅರಿಯದ ಅಂತರಿರಲಿ,
ಅದ್ವೈತಿಗಳೆಲ್ಲ ಲಿಂಗಾರಾಧನೆ ಹುಸಿ ಎಂದು ಬುದ್ಧಿ ತಪ್ಪಿ ಕ್ರಮಗೆಟ್ಟು ಹೋದರು. ಅದ್ವೈತಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ಅಂದ್ರೆ ದ್ವೈತ ಅದ್ವೈತ ಸಿದ್ಧಾಂತಗಳೆಲ್ಲ ಹೇಳಿದ್ರಲ್ಲ, ಅದನ್ನ ಹೇಳ್ತಾರೆ. ಬ್ರಹ್ಮ ನಾನೆಂದು ಶಿರವ ಹೋಗಾಡಿಕೊಂಡನು, ಬ್ರಹ್ಮಾದಿ ದೇವತೆಗಳು ಮಹಾಲಿಂಗಕ್ಕೆ ದೂರವಾಗಿ ಹೋದರು. ಹಮ್ಮಿಲ್ಲದ ಕಾರಣ ಕೂಡಲ ಸಂಗನ ಶರಣರು ಜಗವಂದ್ಯರಾದರು. ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಹೊಗಳಿದರೆ ಅಂತ ಇವ್ರು ಹೇಳ್ತಾರಲ್ಲ ಶರಣರು, ಎಲ್ಲರನ್ನು ಈ ವಚನದಲ್ಲಿ ಹೇಳ್ತಾರೆ. ವಿಷ್ಣು ವರಹಾವತಾರದಲ್ಲಿ ಹಂದಿಯಂ ತಿಂಬುದು ಆವಾಚಾರವೋ, ವಿಷ್ಣು ಮತ್ಸ್ಯಾವತಾರದಲ್ಲಿ ಮೀನಂ ತಿಂಬುದು ಆವಾಚಾರವೋ, ವಿಷ್ಣು ಕೂರ್ಮಾವತಾರದಲ್ಲಿ ಆಮೆಯಂ ತಿಂಬುದು ಆವಾಚಾರವೋ, ವಿಷ್ಣು ಹರಿಣಾವತಾರದಲ್ಲಿ ಎರಳೆಯಂ ತಿಂಬುದು ಆವಾಚ. ಇಂಥವನ್ನೆಲ್ಲ ಅರಿಯದೆ ತಿಂದರು. ಅರಿದರಿದು 4 ವೇದ, 16 ಶಾಸ್ತ್ರ, 18 ಪುರಾಣ, 28 ಆಗಮ, ಇಂಥವೆಲ್ಲವನ್ನು ಓದಿ ಹೇಳಿ ಕೇಳಿ ಹೋಮವನಿಕ್ಕಿ ಹೋತನ ಕೊಂದು ತಿಂಬುದು ಆವಾಚಾರದೊಳಗ. ನೋಡ್ರಿ, ಹೋಮ ಮಾಡೋದು, ಹೋತವನ್ನ ಬಲಿ ಕೊಡೋದು, ಅದನ್ನ ತಿನ್ನುವುದು ಆಚಾರದೊಳಗೋ ಅಂತ ಯಾರು ಹೇಳ್ತಾ ಇದ್ದಾರೆ? ಬಸವಣ್ಣನವರು ಹೇಳ್ತಾ ಇದ್ದಾರೆ. ಇಂತಿ ಶ್ರುತಿಗಳ ವಿಧಿಯ ಜಗವೆಲ್ಲ ನೋಡ್ರಪ್ಪ, ಎಲ್ಲ ಕೇಳಿಸ್ಕೊಳ್ರಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಂತಿ ಶ್ರುತಿಗಳ ವಿಧಿಯ, ಅವ್ರು ಮಾಡ್ತಾ ಇರುವಂತ ಕೆಲಸಗಳನ್ನ ಜಗವೆಲ್ಲ ನೋಡಿರೆ, ನಮ್ಮ ಕೂಡಲ ಸಂಗಮ ದೇವಂಗೆ ಅಧಿದೇವತೆಗಳ ಸರಿ ಎಂಬವರ ಬಾಯಲ್ಲಿ ಬಾಲ ಹುಳು ಸುರಿಯವೇ ಅಂತ ಹೇಳ್ತಾ ಇದ್ದಾರೆ. ಅಧಿದೇವತೆಗಳು ವಿಷ್ಣು, ಬ್ರಹ್ಮ, ವಿಷ್ಣು ರುದ್ರ ಅಂತ ಹೇಳ್ತಾರೆ, ಮಹೇಶ್ವರ, ಇನ್ನು ಯಾವ್ಯಾವ್ದು ಹೇಳ್ತಾರಲ್ಲ. ಕೂಡಲ ಸಂಗನ ಶರಣಂಗೆ ಅಂದ್ರೆ ಅಖಂಡ ಚೈತನ್ಯ ಅಂತ. ಕೂಡಲ ಸಂಘ ಅಂತಂದ್ರೆ ಅಖಂಡ ಚೈತನ್ಯ, ಅಂದ್ರೆ ಇಡೀ ಸೃಷ್ಟಿಗೆ ಕಾರಣೀಭೂತವಾದಂತ ಅಖಂಡ ಚೈತನ್ಯ. ಆ ಅಖಂಡ ಪರಿಪೂರ್ಣ ಚೈತನ್ಯಕ್ಕೆ ಯಾವಾಗಲೂ ಹುಟ್ಟಿ ಯಾವಾಗಲೂ ಸತ್ತು ಯಾರನ್ನೋ ಮದುವೆಯಾಗಿ ಏನೇನೋ ಆಗಿ ಹೋದಂತ ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ ಇವರೆಲ್ಲರೂ ಕೂಡ ಸಮ ಅಂತ ಕರೆಯುವುದು ತಪ್ಪು ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಈ ವಚನಗಳನ್ನ ಓದ್ಕೊಳ್ಳಿ. ಓದಕ್ ಬರ್ಲಿಲ್ಲ ಅಂತಂದ್ರೆ ಬೇಕಾದಷ್ಟು ವಿಚಾರಗಳು ಪುಸ್ತಕದಲ್ಲಿ ಇದ್ದಾವೆ, ಅದನ್ನ ಕ್ಲೀನ್ 1 ಸರಿ 2 ಸರಿ 4 ಸರಿ ಓದಿ ಅರ್ಥ ಮಾಡ್ಕೋಬೇಕು. ಮುಂದೆ ಈಗ ಕೆಲವರು ಬಸವಾದಿ ಶರಣರನ್ನ ಟೀಕೆ ಮಾಡ್ತಾ ಅವರನ್ನ ದುರ್ಬಳಕೆ ಮಾಡ್ಕೊಳ್ತಾ ಹೇಳ್ತಾ ಹೋಗ್ತಾರೆ. ಎಲ್ಲೂ ಅವ್ರ ಹಣೆ ಮೇಲೆ ಯಾವತ್ತಿಗೂ ಕೂಡ ಅವ್ರಿಗೆ ಬಂದಿರೋ ಮಠ ಯಾವುದು ಅಂದ್ರೆ ಅದೃಶ್ಯ ಕಾಡಸಿದ್ದೇಶ್ವರ. ಯಾವ ದೃಶ್ಯ? ಮಹಾರಾಷ್ಟ್ರದ ಮಠ. ಅದು ಅಪ್ಪಟ ಶರಣರ ಮಠ. ಅಂದ್ರೆ 16ನೇ ಶತಮಾನದಲ್ಲಿ ಅಂತ ಅನ್ಸುತ್ತೆ, ಬಸವೋತ್ತರ ಯುಗದಲ್ಲಿ ಬಂದಂತ ಶರಣರು ಕಾಡಸಿದ್ದೇಶ್ವರರು, ಅಪ್ಪಟ ಬಸವಾನುಯಾಯಿ. ಎಂಥ ವಚನಗಳನ್ನ ಬರೆದಿದ್ದಾರೆ ಅಂದ್ರೆ ಅವರ ಒಂದು ವಚನವೂ ಕೂಡ ಈ ಮನುಷ್ಯನಿಗೆ ಅರ್ಥ ಆಗಿಲ್ಲ. ಆ ಮಠದ ಅಧಿಪತಿಯಾಗಿದ್ದಾನಲ್ಲ ಆ ಮನುಷ್ಯನಿಗೆ ಇವತ್ತಿಗೂ ಕೂಡ ಒಂದು ವಚನ ಕೂಡ ಅರ್ಥ ಆಗಿಲ್ಲ. ಯಾವುದೋ ಪ್ರಲೋಭನೆಗೆ ಒಳಗಾಗಿ ತನ್ನ ಮೂಲ ಅಸ್ತಿತ್ವವನ್ನೇ ಕಿತ್ತು ಹಾಕಿ ಆಚೆಗೆ ಬಂದು ಅಥವಾ ಅಲ್ಲೇ ಇದ್ದುಕೊಂಡು ಅದನ್ನ ಹೇಳ್ತೇನೆ. ಆ ಮಠದಲ್ಲಿ ಇದುವರೆಗೂ ಕೂಡ ಒಂದು ಬಸವಣ್ಣರ ಭಾವಚಿತ್ರ ಇಲ್ಲ, ಶರಣರ ಭಾವಚಿತ್ರ ಇಲ್ಲ, ಒಂದು ಕಡೆ ಒಂದು ವಚನ ಸಿಗೋದಿಲ್ಲ, ಒಂದು ಕಡೆ ಒಂದು ವಿಭೂತಿ ಇಲ್ಲ. ಅಲ್ಲಿರೋದೇನು? ಕುಂಕುಮ. ನಮಗೇನಿಲ್ಲ, ನೀವು ಕುಂಕುಮ ಬೇರೆಯವ್ರು ಯಾರು ಇಟ್ಕೊಂಡು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಬಸವಾದಿ ಶರಣರು ಏನ್ ಹೇಳ್ತಾರೆ, ಅವರ ನಡೆನುಡಿ ಏನು, ಇವ್ರ ನಡೆನುಡಿ ಏನು ಅನ್ನುವಂಥ ವಿಚಾರ. ಅಡ್ಡ ತ್ರಿಪುಂಡ್ರದ ಮಣಿಮುಕುಟದ ವೇಷದ ಶರಣರ ಕಂಡಡೆ ನಂಬುವುದೆನ್ನ ಮನವು. ಯಾರನ್ನ ಕಂಡಡೆ ನಂಬುತ್ತೆ ನನ್ನ ಮನಸ್ಸು ಅಂತಂದ್ರೆ ಇಲ್ಲಿ ಹೇಳ್ತಾರೆ, ತ್ರಿಪುಂಡ್ರ ಅಂದ್ರೆ ವಿಭೂತಿ, ಅಡ್ಡ ತ್ರಿಪುಂಡ್ರ 3 ಎಳೆ ವಿಭೂತಿಯನ್ನು ಧರಿಸಿದನ್ನ ಕಂಡಡೆ ನಂಬುವುದೆನ್ನ ಮನವು, ನಚ್ಚುವುದೆನ್ನ ಮನವು ಸಂದೇಹವಿಲ್ಲದೆ. ಇದು ನಮ್ಮ ಆಚಾರ ವಿಚಾರ ಆಗಿರ್ಬೇಕು ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಇವಿಲ್ಲದವರ ಕಂಡಡೆ ನಂಬೆ ಕೂಡಲ ಸಂಗಮ ದೇವ. ಇದಿಲ್ಲದೆ ಇದ್ರೆ ನಾನು ನಂಬೋದಿಲ್ಲ. ಅಂದ್ರೆ ಆಚಾರ ವಿಚಾರ, ಭೌತಿಕವಾದ ಆಚಾರ ವಿಚಾರ, ಹಣೆ ಮೇಲೆ ವಿಭೂತಿ ಧಾರಣೆ ಆಗಿರ್ಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ಕಾಡಸಿದ್ದೇಶ್ವರರು ಅಲ್ಲ, ಇವರು ಯಾರು ಮಡಿವಾಳ ಮಾಚಿದೇವರು ಒಂದ್ ಕಡೆ ಹೇಳ್ತಾರೆ ತಮ್ಮ ವಚನದಲ್ಲಿ, ಕೊಂಬನೂದುವ ಹೊಲೆಯಂಗೆ ಕುಂಕುಮ ಹಣೆಯಲ್ಲದೆ ಶ್ರೀ ವಿಭೂತಿ ಒಪ್ಪುವುದೇ. ಲಿಂಗ ಲಾಂಛನವ ತೊಟ್ಟು ಗುರೂಪದೇಶವ ಹೇಳಿ ನೊಸಲಲ್ಲಿ ವಿಭೂತಿ ಪಟ್ಟವ ಕಟ್ಟಿದ ಬಳಿಕ ಮರಳಿ ಗುರುನಿಂದಕನಾಗಿ ಹಣೆಯಲ್ಲಿ ಕುಂಕುಮಾದಿ ತಿಲಕವ ಕೊಂಡಡ ಅವನು ಕೊಂಬಿನ ಹೊಲೆಯಂಗಿಂದ ಕನಿಷ್ಠವೆಂದ ಕಲಿದೇವಯ್ಯ. ಅಂದಿನ ಕಾಲದಲ್ಲಿ ಇವರು ಯಾರು ವೈದಿಕರು ಕೆಲವ್ರನ್ನ ಊರಿಂದ ಹೊರಗಡೆ ಇಟ್ಟು ಹೊಲೆಯರು ಅಂತ ಕರಿತಾ ಇದ್ರಲ್ಲ, ಅದನ್ನ ಶರಣರು ಖಡಾಖಂಡಿತವಾಗಿ ಖಂಡಿಸ್ಬಿಟ್ರು. ಅವ ಹೊಲೆಯ ಅಲ್ಲ, ನೀನು ಹೊಲೆಯ ಅಂತೇಳಿ ಹೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಶರಣರು ಯಾವುದೇ ಜಾತಿ ಭೇದವನ್ನ ಮಾಡದಂತವ್ರಲ್ಲ, ಮಾಡೋದು ಇಲ್ಲ. ಹಾಗಾಗಿ ಹೊಲೆಯ ಅಂತಂದ್ರೆ ಯಾರು ಗುರುನಿಂದಕ ಇರ್ತಾನೋ ಅವನು ಹೊಲೆಯ ಅಂತ ಹೇಳ್ತಾರೆ. ಇಲ್ಲಿ ಗುರುನಿಂದನೆ ಅಂತಂದ್ರೆ ಏನು ಇಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ ಮಡಿವಾಳ ಮಾಚಿದೇವರು. ಗುರು ನಿನಗೆ ಏನಂತ ಹೇಳ್ಕೊಟ್ಟಿದ್ದಾನೆ, ಹಣೆ ಮೇಲೆ ವಿಭೂತಿ ಧರಿಸ್ಕೋ, ಕೊರಳಲ್ಲಿ ಲಿಂಗ ಕಟ್ಕೋ, ಇಷ್ಟಲ್ಲಿ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊ, ನಿನ್ನ ನಡೆ ನುಡಿ ಶುಚಿಯಾಗಿರ್ಬೇಕು,
ಈ ರೀತಿಯಾಗಿ ಹೇಳ್ಕೊಟ್ಟಿದ್ದಾರೆ ಗುರು. ಆದ್ರೆ ಅದಕ್ಕೆ ವಿರುದ್ಧವಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾ, ಹಣೆಯ ಮೇಲೆ ವಿಭೂತಿಯನ್ನ ತೆಗೆದು ಕುಂಕುಮವನ್ನ ಧರಿಸಿ, ಹಣೆಯಲ್ಲಿ ಕೊಂಬನೂದುವ ಹೊಲೆಯಂಗೆ ಕುಂಕುಮ ಹಣೆಯಲ್ಲದೆ ಹೇಳ್ತಾರೆ. ಶ್ರೀ ವಿಭೂತಿ ಒಪ್ಪುವುದೇ? ಗುರುನಿಂದಕನಾಗಿ ಹಣೆಯಲ್ಲಿ ಕುಂಕುಮಾದಿ ತಿಲಕವ ಕೊಂಡಡೆ ಅವನು ಆ ಹೊಲೆಯಂಗಿಂತ ಕರಕಷ್ಟ ಅಥವಾ ಕನಿಷ್ಠ ಅಂತ ಹೇಳ್ತಾರೆ. ಅಂದ್ರೆ ಅವ ಹೊಲೆ ಅಲ್ಲ, ಯಾರು ಗುರುನಿಂದನೆಯನ್ನ ಮಾಡಿ ವಿಭೂತಿಯನ್ನು ಅಳಿಸಿ ಕುಂಕುಮವನ್ನು ಇಟ್ಕೊಳ್ತಾನೋ ಅವನು ಅಂತೇಳಿ ಮುಡಿವಾಳ ಮಾಂಚಿದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ವಚನಗಳನ್ನ ಸುದೀರ್ಘವಾಗಿ ಆಳವಾಗಿ ಅಧ್ಯಯನ ಮಾಡಬೇಕು. ಆಗ ಮಾತ್ರ ನಮಗೆ ಗೊತ್ತಾಗುತ್ತೆ ಇವರು ಯಾವ ಮಠದ ಅಧಿಪತಿಯಾಗಿದ್ದಾರೋ ಆ ಮಠದ ಮೂಲ ಪುರುಷ ಕಾಡಸಿದ್ದೇಶ್ವರರು ಒಂದು ವಚನ ಬರೀತಾರೆ. ವಿಭೂತಿಯ ಪೂಸುವ ಪಣೆಗೆ ಬಂಡಾರುವ ಪೂಸುವರು ಹೊಲಗೇರಿಯಲ್ಲಿ ಹಣಿಚಿಕ್ಕಿ ಹಂದಿಯಾಗಿ ಹುಟ್ಟುವರು. ತುಂಬಾ ದೊಡ್ಡ ವಚನ ಇದೆ, ಇದರಿಂದ ಓದಕ್ಕೂ ಅಲ್ಲ. ವಿಭೂತಿಯ ಪೂಸುವ ಹಣೆಗೆ, ವಿಭೂತಿಯನ್ನ ಧರಿಸಿಕೊಳ್ಳುವಂತ ಹಣೆಗೆ ಬಂಡಾರುವ ಪೂಸುವವರು ಅಂದ್ರೆ ಕುಂಕುಮಾದಿ ತಿಲಕವನ್ನ ಹಚ್ಚಿಕೊಳ್ಳುವಂಥವರು ಹೊಲಗೇರಿಯಲ್ಲಿ ಹಣಿಚಿಕ್ಕಿ ಹಂದಿಯಾಗಿ ಹುಟ್ಟುವರು. ಹಂದಿ ಸಮವಾಗಿ ಹೊಲಸು ಎಲ್ಲಿರುತ್ತೋ, ಹೊಲಗೇರಿ ಅಂತ ಹೊಲಸಿರುವಂತ ಜಾಗ ಅಂತ ಅಷ್ಟೇ. ಅಲ್ಲಿ ಹೊಲಸಿನಲ್ಲಿ ಹೆಂಗೆ ಕೊಳಚೆಯಲ್ಲಿ ಹಂದಿ ಬಿದ್ದು ಒದ್ದಾಡ್ತಾ ಇರ್ತಲ್ಲ ಹಾಗೆ ಹುಟ್ಟುತ್ತಾರೆ ಅಂತ ಯಾರು ಹೇಳ್ತಾ ಇರೋದು? ಕಾಡಸಿದ್ದೇಶ್ವರರು, ಮೂಲ ಪುರುಷ, ಈ ಮಠದ ಮೂಲ ಪುರುಷ. ಅವರು ಗುರುಗಳು ಹೇಳ್ತಾ ಇರುವಂತಹದ್ದು. ಅಂಥ ಶರಣರು, ಮಹಾಮಹಿಮ ಶರಣರು ಅವ್ರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ವಿಚಾರಗಳಿದ್ದಾಗ್ಯೂ ಕೂಡ ಜನರನ್ನ ಹಾದಿ ತಪ್ಪಿಸ್ಲಿಕ್ಕೆ ತಾನು ತಿಳ್ಕೊಂಡಿದ್ದಾನೋ ಇಲ್ಲೋ ಗೊತ್ತಿಲ್ಲ, ತಿಳ್ಕೊಂಡು ತಪ್ಪು ಮಾಡ್ತಾ ಇದ್ದಾನೋ ಆ ಮನುಷ್ಯ, ಅಥವಾ ತಿಳ್ಕೊಳ್ಳಾರ್ದೆ ತಪ್ಪು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ತಪ್ಪು ಮಾಡ್ತಾ ಇರೋದಂತೂ ಸತ್ಯ. ಬಸವಾದಿ ಶರಣರ ಆಚಾರ ವಿಚಾರಗಳಿಗೆ ದ್ರೋಹವನ್ನ ಬಗೆತಾ ಇರುವುದಂತೂ ಸತ್ಯ. ಸಮಾಜದಲ್ಲಿ ಗೊಂದಲವನ್ನ ಎಬ್ಬಿಸ್ತಿರುವುದು ಸತ್ಯ. ಸಮಾಜದಲ್ಲಿ ಅಶಾಂತಿಯನ್ನ ಎಬ್ಬಿಸ್ತಾ ಇರುವಂತದ್ದು ಕೂಡ ಸತ್ಯವಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಆದರೂ ಕೂಡ ಆ ಸ್ವಾಮಿ, ಆ ಮನುಷ್ಯ ಸ್ವಾಮಿಯಾಗಿ ಬದಲಾಗಲಿ ಅಂತ ಅನ್ನೋದೇ ನನ್ನ ಒಂದು ಆಶಯ. ಬಸವಾದಿ ಶರಣರ ಕೃಪೆಗೆ ಪಾತ್ರರಾಗಬೇಕು. ಯಾಕೆ ಅಂತಂದ್ರೆ ಸ್ವಾಮಿತ್ವ ಹಾಗೆ ಬರೋದಿಲ್ಲ, ಅದು ಆಚಾರ ವಿಚಾರಗಳಿಂದ ಬರುತ್ತೆ. ಹಾಗಾಗಿ ಆಚಾರ ವಿಚಾರಗಳು ಎಲ್ಲಿ ಸಿಗುತ್ತೆ ಅಂದ್ರೆ ಶರಣರ ವಚನಗಳನ್ನು ಓದುವುದರಿಂದ ಬರುತ್ತೆ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಆಚಾರ ವಿಚಾರಗಳು ನಮಗೆ ಅರ್ಥ ಆಗುತ್ತೆ. ಆ ರೀತಿ ನಡ್ಕೋಬೇಕಾಗುತ್ತೆ. ಆಗ ನಾವು ಬಸವಾದಿ ಶರಣರ ಒಂದು ಕೃಪೆಗೆ ಪಾತ್ರರಾಗಬಹುದಾಗುತ್ತೆ. ಆ ರೀತಿ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅದರ ಅರ್ಥ. ಇಲ್ಲದಿದ್ರೆ ಹೀಗೆ ಊರ್ದೇನೋ ದೇಶದ ತುಂಬಾ ಸುತ್ತಾಡ್ಕೊಂಡು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ, ಅಷ್ಟಾದ್ರೂ ಕೂಡ ಪ್ರಜ್ಞೆ ಬಂದಿಲ್ಲ. ಇನ್ಯಾವ ಪ್ರಜ್ಞೆ ಬರುತ್ತೋ ಗೊತ್ತಿಲ್ಲ. ಆಯುಷ್ಯ ತೀರೋದ್ರೊಳಗೆ ಪ್ರಜ್ಞೆ ಬಂದು ಬಸವಾದಿ ಶರಣರ ಶ್ರೀಚರಣಕ್ಕೆ ಶರಣೆಂದು ಶರಣಾಗಿ ಒಬ್ಬ ಉತ್ತಮ ಮನುಷ್ಯನಾಗಿ ಸ್ವಾಮಿಯಾಗಿ ಮಠಕ್ಕೆ ಒಳ್ಳೆ ಹೆಸರು ತರುವ ಸ್ವಾಮಿಯಾಗಲಿ ಅನ್ನುವುದೇ ನಮ್ಮೆಲ್ಲರ ಆಶಯ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.